ಮಾರ್ಗವು, ಯೇಸುವೆ ಸತ್ಯವು, ಯೇಸುವೆ ಜೀವವು ಎಂದೆಂದಿಗೂ. ಯೇಸುವೆ ಮಾರ್ಗವು, ಯೇಸುವೆ ಸತ್ಯವು, ಯೇಸುವೆ ಜೀವವು ಎಂದೆಂದಿಗೂ. ನಿನ್ನ ಆರಾಧಿಸುವೆ, ನಿನ್ನ ಪ್ರೀತಿಸುವೆ, ನನ್ನ ಜೀವಿತವೆಲ್ಲ ನಿನ್ನ ಹಿಂಬಾಲಿಸುವೆ. ನಿನ್ನ ಆರಾಧಿಸುವೆ, ನಿನ್ನ ಪ್ರೀತಿಸುವೆ, ನನ್ನ ಜೀವಿತವೆಲ್ಲ ನಿನ್ನ ಹಿಂಬಾಲಿಸುವೆ. ಯೇಸುವೆ ಮಾರ್ಗವು, ಯೇಸುವೆ ಸತ್ಯವು, ಯೇಸುವೆ ಜೀವವು ಎಂದೆಂದಿಗೂ. ನನಗಾಗಿ ನೀನು ಶಿಲುಬೆಯ ಮೇಲೆ ಪರಿಶುದ್ಧ ರಕ್ತವ ಸುರಿಸಿದೆ. ನನ್ನ ಪಾಪ ಅಳಿಸಿ ನನ್ನ ರೋಗ ನೀಗಿದೆ, ಎಲ್ಲ ಗಾಯವನ್ನು ಸಹಿಸಿದೆ. ಮರಣವ ಜಯಿಸಿ ನಿತ್ಯ ಜೀವ ನೀಡಿದೆ, ನನ್ನನ್ನು ನಿರೀಕ್ಷಿಸಿದೆ. ಮರಣವ ಜಯಿಸಿ ನಿತ್ಯ ಜೀವ ನೀಡಿದೆ, ನನ್ನನ್ನು ನಿರೀಕ್ಷಿಸಿದೆ. ನಿನ್ನ ಆರಾಧಿಸುವೆ, ನಿನ್ನ ಪ್ರೀತಿಸುವೆ, ನನ್ನ ಜೀವಿತವೆಲ್ಲ ನಿನ್ನ ಹಿಂಬಾಲಿಸುವೆ. ನಿನ್ನ ಆರಾಧಿಸುವೆ, ನಿನ್ನ ಪ್ರೀತಿಸುವೆ, ನನ್ನ ಜೀವಿತವೆಲ್ಲ ನಿನ್ನ ಹಿಂಬಾಲಿಸುವೆ. ಪರಿಶುದ್ಧಾತ್ಮನೇ ನನ್ನ ಸಹಾಯಕನೇ, ಹೊಸ ಸೃಷ್ಟಿಯಾಗಿ ನನ್ನ ಮಾರ್ಪಡಿಸಿದೆ. ನನ್ನ ಕೊರತೆ ನೀಗಿಸಿ ಸಮೃದ್ಧಿ ನೀಡಿದೆ, ಆಶೀರ್ವಾದ ನಿಧಿಯಾಗಿ ಮಾಡಿದೆ. ನಿನ್ನ ಸೇವೆ ಮಾಡಲು ನನ್ನನ್ನು ಅಭಿಷೇಕಿಸು, ನೂತನ ಕೃಪೆಯಿಂದ ತುಂಬಿಸು. ನಿನ್ನ ಸೇವೆ ಮಾಡಲು ನನ್ನನ್ನು ಅಭಿಷೇಕಿಸು, ನೂತನ ಕೃಪೆಯಿಂದ ತುಂಬಿಸು. ನಿನ್ನ ಆರಾಧಿಸುವೆ, ನಿನ್ನ ಪ್ರೀತಿಸುವೆ, ನನ್ನ ಜೀವಿತವೆಲ್ಲ ನಿನ್ನ ಹಿಂಬಾಲಿಸುವೆ. ನಿನ್ನ ಆರಾಧಿಸುವೆ, ನಿನ್ನ ಪ್ರೀತಿಸುವೆ. ಪ್ರೈಸ್ ದಿ ಲಾರ್ಡ್. ಶಾಲೋಮ್. ಗುಡ್ ಮಾರ್ನಿಂಗ್. ಎಲ್ಲರನ್ನ ಯೇಸು ಕ್ರಿಸ್ತ ನಾಮದಲ್ಲಿ ಮತ್ತೊಂದು ಮುಂಜಾನೆಯ ಆರಾಧನೆಗೆ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಸ್ವಲ್ಪ ಝೂಮ್ ಮಾಡಿ, ಕ್ಯಾಮ್ರಾ ಅಡ್ಜಸ್ಟ್ಮೆಂಟ್ ಮಾಡಿ. ದೇವರು ಒಳ್ಳೆಯವನು, ಆತ ನಿಶ್ಚಯವಾಗಿ ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದಾನೆ. ಆಮೆನ್. ಸೊ ಮಾರ್ನಿಂಗ್ ನಾವು ಟೈಮಿಂಗ್ ಸ್ವಲ್ಪ ಅರ್ಲಿ ಮಾಡ್ಕೊಂಡಿದ್ದೀವಿ, 7:30 to 8:30 or 8:40. ಯಾಕಂದರೆ ಅನೇಕರು ಕೆಲಸಕ್ಕೆ ಅವರು ಬೇಗ ಹೋಗುವ ಒಂದು ಕಾರಣದಿಂದ ಸೊ ನಾವು ಕೂಡ
ಬೇಗನೆ ನಾವು ಪ್ರಾರಂಭಿಸಲಿಕ್ಕೆ ನಾವು ಟ್ರೈ ಮಾಡ್ತಿದ್ದೀವಿ. ಯಾಕೆಂದರೆ ಮಾರ್ನಿಂಗ್ ಡಿವೋಷನ್ ಅಂತ ಹಾಕಿದ್ದೀವಿ. ಇನ್ನೂ ಸಾಧ್ಯ ಆದರೆ ಇನ್ನೂ ಬೇಗ ಮಾಡೋಣಂತೆ. ಆಮೆನ್. ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಕೊಡ್ರಿ. 7 o'clock or 6:30. ನನಗೆ ಕಷ್ಟ ಆಗುತ್ತೆ, ಆದರೆ ಪರವಾಗಿಲ್ಲ. ಆದರೆ ನಾವೆಲ್ಲರೂ ಸೇರಿ ದೇವ್ರನ್ನ ಮಹಿಮೆ ಪಡಿಸೋಣ. ಇವತ್ತು ಫಸ್ಟ್ ಡೇ ಆದ್ದರಿಂದ ಅನೇಕರಿಗೆ ಗೊತ್ತಿಲ್ಲದೆ ಇರ್ಬೋದು. ಶೇರ್ ಮಾಡಿರಿ. ಡ್ರ್ಯಾಗ್ ಯುವರ್ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಒನ್ ಫೇವರ್ ಯು ಕ್ಯಾನ್ ಡೂ. ದೇವರ ರಾಜ್ಯ ವಿಸ್ತಾರ ಮಾಡಲಿಕ್ಕೆ ನೀವು ಶೇರ್ ಮಾಡಿರಿ. ಸಪ್ರೇಟ್ಲಿ ಕೆಲವರಿಗೆ ಬಹಿರಂಗವಾಗಿ ಶೇರ್ ಮಾಡಿದ್ರೆ ಅವರಿಗೆ ಅನೇಕರು ತೊಂದರೆ ಮಾಡ್ತಾರೆ ಎಂಬುದಾಗಿ ನನಗೆ ವಿಷಯ ಗೊತ್ತಾಗಿದೆ. ನೋ ಪ್ರಾಬ್ಲಮ್, ಯು ಕ್ಯಾನ್ ಶೇರ್ ಪರ್ಸ್ನಲಿ. ಯಾರಿಗೆ ಕಳಿಸ್ಬೇಕು ಯು ಕ್ಯಾನ್ ಶೇರ್ ಇನ್ ದ ಮೆಸೆಂಜರ್ ಆರ್ ವಾಟ್ಸಪ್. ಯಾಕಂದರೆ ದೇವರ ವಾಕ್ಯ ಅವನ ಜೀವಿತಗಳನ್ನ ಮಾರ್ಪಡಿಸುವಂಥದ್ದಾಗಿದೆ. ಆಮೆನ್. ಈ ಮುಂಜಾನೆ ದೇವರ ಸಂಕಲ್ಪ ಮಾತ್ರ ನೆರವೇರುವಂಥದ್ದಾಗಿದೆ. ಯೆಹೋವನು ಅನ್ಯಜನ ಸಂಕಲ್ಪವನ್ನು ನಿರಾರ್ಥಕ ಮಾಡ್ತಾನೆ, ಆದರೆ ಯೆಹೋವನ ಸಂಕಲ್ಪ ಮಾತ್ರವೇ ನಿಮ್ಮ ಜೀವಿತ ನೆರವೇರುವಂಥದ್ದಾಗಿದೆ. ಹಿ ಹ್ಯಾಸ್ ಗುಡ್ ಪ್ಲ್ಯಾನ್ಸ್ ಫಾರ್ ಯು. ದೇವರು ನಿಮ್ಮ ಕುರಿತಾಗಿ ಒಳ್ಳೆ ಆಲೋಚನೆ ಇಟ್ಟಿದ್ದಾನೆ, ಒಳ್ಳೆ ಉದ್ದೇಶ ಇಟ್ಟಿದ್ದಾನೆ. ಅದು ಮಾತ್ರವೇ ನಿಮ್ಮ ಜೀವಿತದಲ್ಲಿ ನೆರವೇರುವಂಥದ್ದಾಗಿದೆ. ಆಮೆನ್. ಸೊ ಈ ಮುಂಜಾನೆ ದೇವರನ್ನ ಮಹಿಮೆ ಪಡಿಸೋಣ. ನಾವು ಹಾಡನ್ನು ಹಾಡಿ ದೇವರನ್ನ ಘನಪಡಿಸೋಣ. ಹೋಪ್ ಯು ಆಲ್ ಡೂಯಿಂಗ್ ಗುಡ್. ದೇವರು ನಮ್ಮ ಜೀವಿತವನ್ನು ಮಾರ್ಪಡಿಸಿದ್ದಾನೆ. ಆಮೆನ್. ಈ ಮುಂಜಾನೆ ನಾವು ಹಾಡೋಣ, ಹಲ್ಲೆಲೂಯಾ ಸ್ತುತಿ ಮಾಡಿರಿ. ಮ್ಯೂಸಿಕ್ ಮ್ಯೂಟ್ ಮಾಡಿ. ದೇವರನ್ನ ಘನಪಡಿಸೋಣ, ಸ್ತುತಿಸೋಣ. ಆತನ ಹಾಗೆ ಯಾರು ಇಲ್ಲ ಪ್ರಿಯರೇ. ಆಮೆನ್. ಎಲ್ಲರೂ ಸಂತೋಷದಿಂದ ದೇವರನ್ನು ಘನಪಡಿಸೋಣ. ಆಮೆನ್. Hallelujah.
ಯೇಸುವಿಗೆ ಸ್ತೋತ್ರ ಮಾಡಿರಿ. Come on, rise. Hallelujah, ಸ್ತುತಿ ಮಾಡಿರಿ. ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. Hallelujah, hallelujah, hallelujah. Hallelujah, hallelujah, hallelujah. Hallelujah, hallelujah, hallelujah. We praise your name, Jesus. Hallelujah, hallelujah, hallelujah. Amen. ನನ್ನ ದೇವರು ಒಳ್ಳೆಯವನಾಗಿದ್ದಾನೆ. ಶಿಲುಬೆಯ ಯಜ್ಞದಿ ಅಂದರೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಎಲ್ಲವನ್ನು ಮಾಡಿ ಮುಗಿಸಿದ್ದಾನೆ. ಹಲ್ಲೆಲೂಯ. ತನ್ನ ರಕ್ತವನ್ನು ಚೆಲ್ಲಿ ನನ್ನನ್ನು ನಿನ್ನನ್ನು ನೀತಿವಂತನಾಗಿ ಮಾಡಿದ್ದಾನೆ. ಆಮೆನ್. ವಾಟ್ ಎ ಮೈಟಿ ಗಾಡ್ ವಿ ಸರ್ವ್. ನಾವು ಸೇವಿಸುವ ದೇವರು ಆತನು ಅದ್ಭುತ ಸ್ವರೂಪನಾಗಿದ್ದಾನೆ. ಆಮೆನ್. ಸೊ ಈ ಮುಂಜಾನೆ ದೇವರನ್ನ ಮಹಿಮೆ ಪಡಿಸೋಣ. ಲೆಟ್ ಅಸ್ ಪ್ರೈಸ್ ಹಿಸ್ ನೇಮ್. ಆತನ ನಮ್ಮನ್ನು ಘನಪಡಿಸೋಣ. ಆತನು ಒಳ್ಳೆಯವನಾಗಿದ್ದಾನೆ. ಆತನ ಹಾಗೆ ಯಾರೂ ಇಲ್ಲ ಪ್ರಿಯರೇ. ಎಸ್, ದೇರ್ ಇಸ್ ನೋನ್. ಯಾರು ಕೂಡ ಆತನ ಹಾಗೆ ಇಲ್ಲ. ಈ ಮುಂಚಾನೆ ಆತನ ನಾಮನ ಮೇಲಕ್ಕೆತ್ತಿ ಘನಪಡಿಸೋಣ. ಹೇಳೋಣ, ನಿನ್ನಂತ ದೇವರು ಯಾರು ಇಲ್ಲಪ್ಪ, ನಿನ್ನ ಹಾಗೆ ಪ್ರೀತಿಸೋರು ಯಾರು ಇಲ್ಲ ಎಂಬುದಾಗಿ ಆತನ ನಾಮನ ಮೇಲಕ್ಕೆತ್ತೋಣ ಪ್ರಿಯರೇ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య, యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. యేసయ్య, యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು, యేసయ్ಯ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ. ಹೇಳ ಪ್ರಿಯರೇ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ. యేసయ్య, యేసయ్ಯ, ನೀನಿಲ್ಲದೆ ನಾನಿಲ್ಲಯ್ಯ. యేసయ్య, యేసయ్ಯ, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ತಂದೆ ಆ ದೇವರೇ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಈ ಮುಂಜಾನೆ ಆನ್ಲೈನ್ ಬಂದ ಎಲ್ಲ ನಿನ್ನ ಮಕ್ಕಳನ್ನ ನಾನು ಪರಿಶುದ್ಧದಲ್ಲಿ ಮರೆಯ ಮಾಡ್ತಾನೆ. ಒಬ್ಬೊಬ್ಬರ ಜೀವಿತ ಕುಟುಂಬವನ್ನು ರಕ್ತದಲ್ಲಿ ಮರೆಯ ಮಾಡ್ತಾನೆ.
ಈ ಮುಂಜಾನೆ ಅವರ ವಿರುದ್ಧವಾಗಿ ಎತ್ತಲ್ಪಟ್ಟ ಎಲ್ಲ ಆಯುಧಗಳನ್ನ ಮುರಿತೇನೆ ಯೇಸುವಿನ ನಾಮದಲ್ಲಿ. ನಿನ್ನ ನಾಮ ಒಂದೇ ಮಹಿಮೆ ಆಗಲಿಯಪ್ಪ. ಯಾರು ಕರ್ತನೆ ಈ ಮುಂಜಾನೆ ವ್ಯಾಧಿಯಲ್ಲಿದ್ದಾರೆ, ನಜರೇತಿನ ಯೇಸುವಿನ ನಾಮದಲ್ಲಿ ಸ್ವಸ್ಥತೆಯನ್ನು ರಿಲೀಸ್ ಮಾಡ್ತಾನೆ. ಅವರ ತಲೆಯಿಂದ ಪಾದವರೆಗೂ ಇರುವಂಥ ಪ್ರತಿಯೊಂದು ಬಲನತೆ ಅದನ್ನು ಆಜ್ಞಾಪಿಸ್ತಾನೆ. ಗೆಟ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುನ ಬಾಸುಣ್ಣಿಂದ ರೋಗ ವಾಸಿ ಆಗಿದೆ ಎಂಬ ವಚನ ಮೇರೆಗೆ ಸ್ವಸ್ಥತೆಯನ್ನು ರಿಲೀಸ್ ಮಾಡ್ತಾನೆ. ನಿನ್ನ ವಾಕ್ಯವನ್ನು ದೂತನ ಮುಂದೆ ಕಳಿಸಿ ಆರೋಗ್ಯವನ್ನು ಉಂಟು ಮಾಡುವ ದೇವರಿನಾಗಿದೆಯಾ. ನೀನು ಸಮಸ್ತ ರೋಗವನ್ನು ವಾಸಿ ಮಾಡುವ ದೇವರಾಗಿದೆ. ಯೇಸುವಿನ ನಾಮದಲ್ಲಿ ಲೆಟ್ ದ ಡಿಸೀಸ್, ಎಲ್ಲ ವ್ಯಾಧಿ ಬಿಟ್ಟು ಹೋಗಲೆಂಬುದಾಗಿ ಆಜ್ಞಾಪಿಸ್ತಾನೆ. ಥ್ಯಾಂಕ್ ಯು ಫಾರ್ ಯುವರ್ ಡೆಲಿವರೆನ್ಸ್. ಈ ಮುಂಜಾನೆ ಯಾರು ಕೆಲಸಕ್ಕಾಗಿ ಹುಡುಕ್ತಾ ಇದ್ದಾರೆ, ಹೊಸ ಜಾಬ್ ಕ್ರಿಯೇಟ್ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್. ಸರಿಯಾದ ಜಾಬ್, ಸರಿಯಾದ ವ್ಯಕ್ತಿ, ಸರಿಯಾದ ಪ್ಲೇಸಲ್ಲಿ ಕನೆಕ್ಟ್ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್. ಐ ರಿಲೀಸ್ ದ ಏಂಜಲ್ಸ್ ರೈಟ್ ನಾವ್ ಇನ್ ದ ನೇಮ್ ಆಫ್ ಜೀಸಸ್. ಯೆಹೋ ನನಗೆ ಕುರುಬನು, ನಾನು ಕೊರತೆ ಪಡನು. ಹೌದಪ್ಪ, ನಿನ್ನ ವಾಕ್ಯದ ಮೇರೆಗೆ ನಿನ್ನ ಮಕ್ಕಳ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ ಆತನಾಗಿದೆಯಾ. ಇನ್ ದ ನೇಮ್ ಆಫ್ ಜೀಸಸ್ ಐ ರಿಲೀಸ್ ದ ಏಂಜಲ್ ಟು ಕಾಸ್ ಸ್ಪೆಷಲ್ ಫೇವರ್. ವಿಶೇಷವಾದ ಕರ್ತನೆ ಸಮ್ಮತಿನ ದಯನ ಉಂಟಾಗಲಿ ಇನ್ ದ ನೇಮ್ ಆಫ್ ಜೀಸಸ್. ಇನ್ನು ವಾಕ್ಯದ ಬರೆಯಲ್ಪಟ್ಟ ಪ್ರಕಾರ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ. ಎಸ್, ಈ ಲೋಕಕ್ಕೆ ಬೆಳಕಾದ ನಿಮ್ಮ ಮಕ್ಕಳು ಶೈನ್ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್. ಅವ್ರ ವಿರುದ್ಧವಾಗಿ ಎತ್ತಲ್ಪಟ್ಟ ಎಲ್ಲ ಆಯುಧಗಳನ್ನ, ಸಮಸ್ಯೆನ ಮುರಿತೇನೆ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲ ರೀತಿಯಾದ ಸಾಲಗಳನ್ನ ಮುರಿತೇನೆ ಇನ್ ದ ನೇಮ್ ಆಫ್ ಜೀಸಸ್. ಬಿಡುಗಡೆ ಉಂಟಾಗಲಿ ಇನ್ ದ ನೇಮ್ ಆಫ್ ಜೀಸಸ್. ಈ ಮುಂಜಾನೆಯಲ್ಲಿ ಕರ್ತಾರೆ ಸ್ವಲ್ಪ ಸಮಯ ನಿನ್ನ ಮಹಿಮೆ ಪಡಿಸುವ ಹಾಗೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಆನ್ಲೈನ್ ಬಂದ ಎಲ್ಲ ನಿನ್ನ ಮಕ್ಕಳ ರಕ್ತದಲ್ಲಿ ಮರೆಯ ಮಾಡ್ತಾನೆ. ಎಲ್ಲ ಸ್ತುತಿ ಎಲ್ಲ ಮಹಿಮೆ ಒಬ್ಬನಿಗೆ ಸಸ್ತವೆ. ನಜರೇತಿನ ಯೇಸುವಿನ ಬಿಡ್ತಂದೆ ಆ ದೇವರೇ, ಆಮೆನ್. ಪ್ರೈಸ್ ಗಾಡ್. ದೇವರು ಒಳ್ಳೆಯವನಾಗಿದ್ದಾನೆ. ಆತನು ನಿಶ್ಚಯವಾಗಿ ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದಾನೆ. ಆಮೆನ್. ಸೊ ಈ ಮುಂಜಾನೆ ನಾವು ವಾಕ್ಯವನ್ನು ಕೇಳಕ್ಕೆ ಹೋಗೋಣ. ಆನ್ಲೈನ್ ಬಂದ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ನಾನು ಸ್ವಾಗತ ಮಾಡ್ತೇನೆ. ಈ ದಿವಸ ದೇವರು ಕರ್ತರು ನೇಮಿಸಿದ ಜಯದ ದಿವಸ ಆಗಿದೆ. ಆಮೆನ್. ಲೆಟ್ ಅಸ್ ರಿಜಾಯ್ಸ್ ಅಂಡ್ ಬಿ ಗ್ಲಾಡ್ ಇನ್ ಇಟ್. ಈ ದಿನದಲ್ಲಿ ಉಲ್ಲಾಸ ಪಡೋಣ, ಆನಂದಿಸೋಣ. ನಮ್ಮದೇ ನಮ್ಮ ಡ್ಯಾಡಿ ಇದ್ದಾರೆ, ಅವ್ನು ಇನ್ವೈಟ್ ಮಾಡ್ತೇನೆ. ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇನ್ನು ಸಾಲ್ವ್ ಆಗಿಲ್ಲ, ನಾವು ಇವತ್ತು ಅದನ್ನು ಸಾಲ್ವ್ ಮಾಡ್ತೇವೆ. ಸಮ್ ಸಿಸ್ಟಮ್ ಇಶ್ಯೂಸ್ ಇದೆ. ಪ್ರೇ ಸೊ ದಟ್ ನೀವು ಕೂಡ ಕ್ಲಿಯರ್ ಆಗಿ ಕೇಳಲಿಕ್ಕೆ ಸಾಧ್ಯ. ಯಾಕಂದರೆ ನಾವು ಕೂಡ ಅಬ್ಸರ್ವ್ ಮಾಡಿದ್ದೀವಿ, ಆಡಿಯೋ ಮಾತ್ರ ಕೇಳ್ತಿರುತ್ತೆ, ಸ್ಕ್ರೀನಲ್ಲಿ ಆ ವಿಡಿಯೋ ಸ್ಟ್ರಕ್ ಆಗಿರುತ್ತೆ. ಒಂದು ನೆಟ್ವರ್ಕ್ ಇಶ್ಯೂ ಜೊತೆಗೆ ಸಿಸ್ಟಮಲ್ಲಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದೆ. ವಿಲ್ ಸೆಟಲ್ ಇಟ್ ಡೌನ್ ಸೂನ್. ಆಮೆನ್. ಸೊ ನಮ್ಮ ಆರಾಧನೆಯ ಸಮಯ ಅದು ಬದಲಾವಣೆ ಆಗಿದೆ. 7:30 8:00 ಅಥವಾ 8:40. ಸೊ ಇನ್ನೂ ಬೇಗ ಮಾಡಬೇಕನ್ನೋರು ಕಮೆಂಟ್ಸ್ ಮೂಲಕ ತಿಳಿಸ್ಕೊಡ್ರಿ. ಇಲ್ಲ 7 ಗಂಟೆಗೆ ಬೇಕು ಅಂತ ಹೇಳೋರು. ಸೊ ವಿ ಕ್ಯಾನ್ ಫಿನಿಶ್ 7 to 8 ಶಾರ್ಪ್. ಯಾಕಂದರೆ ಮುಂಜಾನೆ ಈಗೆಲ್ಲ ಕೆಲಸಗಳು, ನಾವು ಪ್ರಾರ್ಥನೆ ಮಾಡ್ತಾನೆ ಇದ್ವಿ ಕೆಲಸಗಳು ಓಪನ್ ಆಗಲಿ ಅಂತ. ಈಗೆಲ್ಲ ಕೆಲಸ ಓಪನ್ ಆಗಿಬಿಟ್ಟಿದೆ. ಈಗೆಲ್ಲ ಫ್ರೀ ಆಗೋದು ಸಾಯಂಕಾಲ. ಬೆಳಗ್ಗೆ ಬಿಟ್ಟರೆ ಬೆಳಗ್ಗೆ ಎದ್ದ ತಕ್ಷಣ ನೀವೆಲ್ಲ ಪ್ರಿಪೇರ್ ಆಗಲಿಕ್ಕಿರುತ್ತೆ, ಡ್ಯೂಟಿ ಹೋಗಬೇಕು ಅನ್ನೋರು. ನೀವು ಬ್ರೇಕ್ಫಾಸ್ಟ್ ಬೇಕಾದನ್ನೆಲ್ಲ ಮಾಡ್ಕೊಬೇಕಾಗತ್ತೆ. ಸ್ಟಿಲ್ ಯು ಆರ್ ವಾಚಿಂಗ್, ಇಟ್ಸ್ ಗುಡ್. ನೀವು ರೆಡಿ ಆಗಬೇಕಾದಾಗಲೇ ಆನ್ ಮಾಡಿಟ್ಟು ಕೇಳ್ತಾ ಇರಿ, ನೋ ಪ್ರಾಬ್ಲಮ್. ಆಮೆನ್. ಯಾಕಂದರೆ ದೇವರ ವಾಕ್ಯ ನಿಮ್ಮನ್ನು ಸಿದ್ಧ ಮಾಡುವಂಥದ್ದಾಗಿದೆ. ಆಮೆನ್. ದೇವರು ನಿಮಗೋಸ್ಕರ ಸಿದ್ಧ ಮಾಡಿಟ್ಟ ಸಂಗತಿಗಳನ್ನು ಸ್ವೀಕರಿಸಿಕೊಂಡು ಈ ದಿನವನ್ನು ಪ್ರಾರಂಭಿಸ್ರಿ. ಆಮೆನ್. ದಿಸ್ ಇಸ್ ದ ಡೇ ಲಾರ್ಡ್ ಹ್ಯಾಸ್ ಮೇಡ್. ದೇವರು ಈ ದಿನವನ್ನು ನಿರ್ಮಿಸಿದ್ದಾನೆ. ಆಮೆನ್. ಯಾವ ದುರಾತ್ಮ ಅಲ್ಲ. ಪ್ರತಿದಿನ ಪ್ರತಿ ಕ್ಷಣ ದೇವರಿಂದ ನಿನಗೆ ಉಂಟಾಗಿದೆ ಪ್ರಿಯರೇ. ಆಮೆನ್. ಯು ಹ್ಯಾವ್ ಟು ಸೆಲೆಬ್ರೇಟ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್. ಆಮೆನ್. ಪ್ರತಿ ಕ್ಷಣ ಕ್ರಿಸ್ತನಲ್ಲಿ ಸೆಲೆಬ್ರೇಷನ್. ಆಮೆನ್. ದೇವರು ನಿನ್ನ ಜೊತೆಯಲ್ಲಿದ್ದ, ನಿನ್ನ ಒಳಗೆ ವಾಸವಾಗಿದ್ದಾನೆ. ಪರಿಶುದ್ಧಾತ್ಮ ನಿಮ್ಮೊಳಗಿದ್ದಾನೆ. ಇವತ್ತು ನೀವು ದೇವರ ಮಹಿಮೆಗಾಗಿ ಜೀವಿಸಬೇಕಾಗಿದೆ. ಆಮೆನ್. ಈ ಮುಂಜಾನೆ ನಮ್ಮ ಡ್ಯಾಡಿ ಮಾತಾಡ್ತಿರ್ತಾರೆ. ಐ ವಿಲ್ ಬಿ ಜಾಯ್ನಿಂಗ್ ಯು ಶಾರ್ಟ್ಲಿ. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಈ ಒಂದು ಉದಯ ಕಾಲದ ಡಿವೋಷನ್ಗೆ, ಮಾರ್ನಿಂಗ್ ಡಿವೋಷನ್ಗೆ ಮತ್ತೊಮ್ಮೆ ನಾನು ಯೇಸು ಕ್ರಿಸ್ತನ ಹೆಸರಲ್ಲಿ ನಿಮ್ಮೆಲ್ಲರಿಗೆ ಸ್ವಾಗತ ಬಯಸನಾಗಿದ್ದೇನೆ. ಆತನು ಒಳ್ಳೆಯವನು, ಆತನು ನಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಿದ್ದಾನೆ. ಆ ಒಂದು ಅತ್ಯುತ್ತಮವಾದ ಭಾಗವನ್ನು ನೀವು ಆರಿಸಿಕೊಂಡಿದ್ದೀರಿ. ಆತನ ಸನ್ನಿಧಾನದಲ್ಲಿ ನೀವು ಕೂಡಿ ಬಂದಿದ್ದೀರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕೀರ್ತನೆಗಾರನು ಹೇಳ್ತಾನೆ, ದಾವೀದನು 34ನೇ ಕೀರ್ತನೆಯಲ್ಲಿ, ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು. ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ನನ್ನ ಮನಸ್ಸು ಯೆಹೋವನಲ್ಲಿ ಹಿಗ್ಗುತ್ತಿರುವುದು. ಇದನ್ನು ದೀನರು ಕೇಳಿ ಸಂತೋಷಿಸುವರು. ನನ್ನೊಡನೆ ಯೆಹೋವನನ್ನು ಕೊಂಡಾಡಿರಿ. ನಾವು ಒಟ್ಟಾಗಿ ಆತನ ಹೆಸರನ್ನು ಘನಪಡಿಸೋಣ. ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸ್ವತಂತ್ರವನ್ನು ಕೊಟ್ಟು ಎಲ್ಲ ಭೀತಿಯಿಂದ
ನನ್ನನ್ನು ತಪ್ಪಿಸಿದನು. ಆತನ್ನೇ ದೃಷ್ಟಿಸಿದವರು ಪ್ರಕಾಶ ಹೊಂದಿದವರು, ಅವರ ಮುಖ ಲಜ್ಜೆಯಿಂದ ಕೆಡುವುದೇ ಇಲ್ಲ. ಆಮೇನ್. ದೇವರ ಸೇವಕನಾದ ಅರಸ ದಾವೀದನು ಹೇಳ್ತಾನೆ, ಅವನು ಕುರಿ ಕಾಯುವ ವ್ಯಕ್ತಿಯನ್ನು ದೇವರು ಆತನನ್ನು ಉನ್ನತ ಸ್ಥಾನ ತಂದ. ಯಾಕಂದರೆ ಆತನು ಪ್ರತಿ ನಿತ್ಯವೂ ದೇವರನ್ನು ಎಡೆಬಿಡದೆ ಆತನು ಕೊಂಡಾಡ್ತಾ ಇದ್ದ ಎಂಬುದಾಗಿ ಆತನು ಕೀರ್ತನೆ ಹೇಳಿದೆ, ನಾನು ಇವನನ್ನು ಎಡೆಬಿಡದೆ ಕೊಂಡಾಡುವೆನು. ಎಡೆಬಿಡದಂದರೆ ಅದು ನಾವು ಬೆಳಿಗ್ಗೆ 1 ಗಂಟೆ ಇಲ್ಲಿ ಆರಾಧನೆ ಮಾಡ್ತೀವಿ, ಅವನಾಗಲ್ಲ. ನಿರಂತರವಾಗಿ ಆತನು ಸ್ತೋತ್ರ ಮಾಡ್ತಾನೆ. ಅವನು ಕೆಲಸ ಮಾಡುವ ಸ್ಥಳದಲ್ಲಿಯೂ ಸಹ, ಕುರಿ ಕಾಯುವಾಗಲೂ ಸಹ ಆತನು ಆರಾಧನೆಯಲ್ಲಿ ಇರ್ತ, ದೇವರನ್ನು ಸ್ತುತಿಸಿದ, ದೇವರನ್ನು ಕೊಂಡಾಡ್ತಾ, ದೇವರು ಮಾಡಿದ ಉಪಕಾರಗಳು ಆತನು ಹೇಳ್ತಿದ್ದೆ. ಯಾಕಂದರೆ ಅವನು ತಿರಸ್ಕರಿಸಲ್ಪಟ್ಟ ವ್ಯಕ್ತಿಯಾಗಿದ್ದ. ಇಡೀ ಕುಟುಂಬದಲ್ಲಿ ಆತನು ಎಲ್ಲರಿಂದ ತಿರಸ್ಕರಿಸಲ್ಪಟ್ಟ ವ್ಯಕ್ತಿಯಾಗಿದ್ದ. ಎಲ್ಲರೂ ಕೈ ಬಿಟ್ಟರೂ ಸಹ ದೇವರು ಆತನು ಕೈ ಬಿಟ್ಟಿರಲಿಲ್ಲ. ಆದ್ದರಿಂದ ದೇವರನ್ನು ಆತನು ಸದಾ ಕಾಲ ಆತನು ಸ್ತುತಿಸುವ ವ್ಯಕ್ತಿಯಾಗಿದ್ದ. ಅದನ್ನು ಕಷ್ಟದಲ್ಲಿ ಇರುವಾಗ ಅದನ್ನು ಪ್ರಾರ್ಥನೆ ಆತನು ಕೇಳಿದ್ದಾನೆ ಎಂಬುದಾಗಿ ಆತನು ಬರೀತಾನೆ. ಯೆಹೋವನಲ್ಲಿ ಆತನು ಯಾವಾಗಲೂ ನನ್ನ ಮನಸ್ಸು ಯೆಹೋವನಲ್ಲಿ ಹಿಗ್ಗುತ್ತಿರುವುದು. ಆತನ ಸನ್ನಿಧಾನದಲ್ಲಿ ಬರುವುದಂದರೆ ದಾವೀದನಿಗೆ ಬಹಳ ಸಂತೋಷವಾಗ್ತಿತ್ತು. ಆತನ ಮನಸ್ಸು ಸಂತೋಷಕರವಾಗಿ ಹಿಗ್ಗುತ್ತಾ ಆತನ ಬಳಿ ಬರ್ತಾನೆ. ಹೌದು, ನೀವೆಲ್ಲರೂ ಇದೇ ಕಾಲದಲ್ಲಿ ಸಂತೋಷದಿಂದ ಆತನ ಸನ್ನಿಧಾನಕ್ಕೆ ಕೂಡಿ ಬಂದಿರಿ. ತಕ್ಕ ಪ್ರತಿಫಲ ದೇವರು ನಿಮ್ಮೆಲ್ಲರಿಗೂ ಕೊಡೋನಾಗಿದ್ದಾನೆ. ಇಲ್ಲಿ ಯೆಹೋವನ ಆತನನ್ನು ದೃಷ್ಟಿಸುವವರು ಪ್ರಕಾಶವನ್ನು ಹೊಂದಿದವರು, ಅವರ ಮುಖ ಲಜ್ಜೆಯಿಂದ ಕೆಡುವುದಿಲ್ಲ. ಆತನನ್ನು ದೃಷ್ಟಿಸುವವರು ಯೆಹೋವನನ್ನು ಅಂದರೆ ಪ್ರತಿನಿತ್ಯವೂ ಆತನನ್ನು ಸನ್ನಿಧಾನ ಬಯಸುವವರು ಪ್ರಕಾಶ ಹೊಂದಿದರು, ಅವರು ಲಜ್ಜೆಯಿಂದ ಕೆಡುವುದಿಲ್ಲ. ಹೌದು, ನಾವೆಲ್ಲರೂ ನಮ್ಮ ಮುಖ ಪ್ರಕಾಶಮಾನವಾಗುತ್ತದೆ. ಪಿಶಾಚಿಗಳು ನಮ್ಮನ್ನು ನೋಡುವ ಹೆದರಿ ಓಡ್ತವೆ. ನಮ್ಮ ಲಜ್ಜೆ ಕೆಡಲಿಕ್ಕೆ ಅವಕಾಶ ಇಲ್ಲ. ಯಾಕಂದರೆ ವೈರಿಗಳ ಮುಂದೆ ಆತನು ಔತಣವನ್ನು ಸಿದ್ಧಪಡಿಸಿ ಹೇಳಿದ್ದಾನೆ. ಆದ್ದರಿಂದ ನಾವು ಈ ಉದಯ ಕಾಲದಲ್ಲಿ ಆತನ ಸನ್ನಿಧಾನದಲ್ಲಿ ಕೂಡಿ ಬಂದು ಅದನ್ನು ಸ್ತುತಿಸಿ ಆರಾಧಿಸಿದ್ದೇವೆ. ಮನಸ್ಸಿಗೆ ವಾಕ್ಯ ಭಾಗಕ್ಕೆ ಹೋಗೋಣ, ವಾಕ್ಯವನ್ನು ಧ್ಯಾನಿಸೋಣ. ವಾಕ್ಯ ಅದು ನಮ್ಮ ದೇಹಕ್ಕೆ ಎಲ್ಲ ಆರೋಗ್ಯವಾಗಿದೆ. ಅದು ವಾಕ್ಯ ನಮ್ಮನ್ನು ಬದಲಾಯಿಸುವುದಾಗಿದೆ. ವಾಕ್ಯ ಕೇಳುವ ಮೂಲಕ ನಾವು ಶುದ್ಧರಾಗ್ತೇವೆ. ವಾಕ್ಯ ಕೇಳುವ ಮೂಲಕ ನಾವು ಬಲ ಹೊಂದ್ತೇವೆ. ವಾಕ್ಯ ಕೇಳುವ ಮೂಲಕ ಸ್ವಸ್ಥತೆ ಹೊಂದ್ಕೊಳ್ತೇವೆ. ದೇವರ ವಾಕ್ಯ ಅದು ಇಬ್ಬಾಯಿ ಕತ್ತಿಯಾಗಿದೆ. ಹೃದಯ ಆಲೋಚನೆ ಉದ್ದೇಶವನ್ನು ವಿವೇಚಿಸುವ ವಾಕ್ಯವಾಗಿದೆ. ಆಮೇನ್. ಆಮೆನ್. ಸೊ ಈ ಮುಂಜಾನೆ ನಾವು ವಾಕ್ಯವನ್ನು ಕೇಳೋಣ. ಲೆಟ್ಸ್ ಟರ್ನ್ ಅವರ್ ಬೈಬಲ್ ಟು ಸಾಮ್ಸ್ 52, ಕೀರ್ತನೆ 52 ತಿರುಗಿಸ್ಕೊಳ್ಳೋಣ. ಆಮೆನ್. ದೇವರ ಕೃಪೆ ನಿಮ್ಮೊಳಗೆ ಇದೆ. ಆಮೆನ್. ಯಾಕೆಂದರೆ ಕೃಪೆ ಯೇಸುವಾಗಿದ್ದಾನೆ. ವಾಕ್ಯನ ಓದ್ಕೊಳ್ಳೋಣ. ಚಾಪ್ಟರ್ 52. ನಿಮಗೆ ಸ್ಕ್ರೀನ್ನಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೋದು, ಬಟ್ ಸ್ಟಿಲ್ ಯು ಕ್ಯಾನ್ ಹಿಯರ್ ದ ವಾಯ್ಸ್. ಕೀಪ್ ಲಿಸ್ನಿಂಗ್. ದೇವ್ರ ವಾಕ್ಯ ಕೇಳ್ತಾ ಹೋಗ್ರಿ, ಯಾಕಂದರೆ ಈ ವಾಕ್ಯ ನಿಮ್ಮನ್ನು ಬಿಡುಗಡೆ ಮಾಡುವಂಥದ್ದಾಗಿದೆ. ಆಮೆನ್. ಕೀರ್ತನೆ 52 ನಾವು ವಾಕ್ಯ 1ರಿಂದ ಓದ್ತಾ ಹೋಗೋಣ. ದುಷ್ಟಾಧಿಕಾರಿಯೇ, ನೀನು ಕೆಡುಕು ಮಾಡಿ ಹಿಗ್ಗುವುದೇನು? ದೇವರ ಕೃಪೆಯು ಯಾವಾಗಲೂ ಇರುವುದು. ಮೋಸಗಾರನೇ, ನಿನ್ನ ನಾಲಿಗೆಯು ಹದವಾದ ಕ್ಷೌರ ಕತ್ತಿಯಂತೆ ಅಪಾಯಗಳನ್ನೇ ಕಲ್ಪಿಸುತ್ತದೆ. ಉಪಕಾರಕ್ಕಿಂತಲೂ ಅಪಕಾರವೇ ನಿನಗೆ ಇಷ್ಟ. ನೀತಿಯನ್ನು ಬಿಟ್ಟು ಸುಳ್ಳನ್ನು ಸ್ಥಾಪಿಸುವುದೇ ನಿನಗೆ ಸಂತೋಷ. ಮೋಸದ ನಾಲಿಗೆಯೇ ಹಾನಿಕರವಾದ ಮಾತುಗಳೇ ನಿನಗೆ ಇಷ್ಟ. ದೇವರು ನಿನ್ನನ್ನು ಎಂದಿಗೂ ಏಳದಂತೆ ಕೆಡವಿ ಬಿಡುವನು. ನಿನ್ನನ್ನು ಹಿಡಿದು ನಿವಾಸದೊಳಗಿಂದ ಕಿತ್ತು ಬಿಸಾಡುವನು. ಆತನು ನಿನ್ನನ್ನು ಜೀವಲೋಕದಿಂದ ಬೇರು ಸಹಿತ ಕಿತ್ತು ಹಾಕುವನು. ನೀತಿವಂತರು ಅದನ್ನು ನೋಡಿ ಭಯಪಡುವರು. ಅವರು ಪರಿಹಾಸ್ಯ ಮಾಡುತ್ತಾ, ನೋಡಿರಿ, ದೇವರನ್ನು ಆಶ್ರಯಿಸಿಕೊಳ್ಳದೆ ತನ್ನ ಅಧಿಕವಾದ ಐಶ್ವರ್ಯದಲ್ಲಿ ಭರವಸೆ ಬಿಟ್ಟು ತನ್ನ ದುಷ್ಟತ್ವವೇ ತನಗೆ ಬಲವೆಂದು ನಂಬಿಕೊಂಡ ಮೂಢನು ಇವನೇ ಎಂದು ಹೇಳುವರು. ಆದರೆ ನಾನು ದೇವಾಲಯದ ಸೊಗಸಾದ ಎಣ್ಣೆ ಮರದಂತಿರುವೆನು. ದೇವರ ಕೃಪೆಯನ್ನು ಯುಗಾಂತರಗಳಲ್ಲಿಯೂ ನಂಬಿಕೊಂಡಿರುವೆನು. ದೇವರೇ, ನಿನ್ನ ಉಪಕಾರಕ್ಕಾಗಿ ಯಾವಾಗಲೂ ನಿನ್ನನ್ನು ಸ್ತುತಿಸುವೆನು. ನಿನ್ನ ನಾಮವು ಸರ್ವೋತ್ತಮವೆಂದು ನಿನ್ನ ಭಕ್ತರ ಮುಂದೆ ಅದನ್ನೇ ನಿರೀಕ್ಷಿಸಿಕೊಂಡಿರುವೆನು. ಆಮೆನ್. ಇಲ್ಲಿ ವಾಕ್ಯ ನೋಡ್ತೇವೆ. 52 ಚಾಪ್ಟರ್ ವರ್ಸ್ 1 ಹೇಳ್ತದೆ. 52 1ನೇ ವಚನ. ನಾವು ಕೀರ್ತನೆ 52 ಓದ್ತಾ ಇದ್ದೀವಿ. 1ನೇ ವಚನ ಹೇಳ್ತದೆ, ದುಷ್ಟ ಅಧಿಕಾರಿಯೇ, ನೀನು ಕೆಡುಕು ಮಾಡಿ ಹಿಗ್ಗುವುದೇನು? ಆಮೆನ್. ದೇವರ ಕೃಪೆ ಯಾವಾಗಲಿರುವುದು. ಆಮೆನ್. ಫಾರ್ ದ ಪೀಪಲ್ ಆಫ್ ಗಾಡ್, ದೇವರ ಮಕ್ಕಳಿಗೆ ದೇವರ ಕೃಪೆ ಯಾವಾಗಲಿರುವುದು. ನಿಮ್ಮ ವಿರುದ್ಧವಾಗಿ ಎಂಥ ವ್ಯಕ್ತಿ ಕೂಡ ಬಂದು ನಿಮ್ಮನ್ನ ವಿರುದ್ಧವಾಗಿ ಏನೇ ಬೇಕಾದ್ರೆ ಮಾಡ್ಬೋದು, ಆದರೆ ಬೈಬಲ್ ಇಸ್ ಕ್ಲಿಯರ್, ನೀನು ಸದಾ ಸ್ಥಿರವಾಗಿರ್ತೀಯ. ಚಾಪ್ಟರ್ 52 ವರ್ಸ್ 8 and 9, ನೀತಿವಂತರು ಏನ್ ಮಾಡ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ನಾನು ದೇವಾಲಯದ ಸೊಗಸಾದ ಎಣ್ಣೆಯ ಮರದಂತಿರುವೆನು. ಆಮೆನ್. ನೀವು ದೇವರ ರಾಜ್ಯದಲ್ಲಿ ಇದ್ದೀರಾ ಪ್ರಿಯರೇ. ಆಮೆನ್. ಆಮೆನ್.
ಯು ಆರ್ ನಾಟ್ ಆಫ್ ದ ವರ್ಲ್ಡ್, ನೀವು ಲೋಕಕ್ಕೆ ಸಂಬಂಧಪಟ್ಟವನಲ್ಲ. 1ನೇ ವಚನ, ದುಷ್ಟ ಅಧಿಕಾರಿಯೇ ನೀನು ಕೇಡನ್ನು ಮಾಡಿ ಕೆಡುಕನ್ನು ಮಾಡಿ ಹಿಗ್ಗುವುದೇನು? ಅವನು ಹಿಗ್ಲಿ, ನೋ ಪ್ರಾಬ್ಲಮ್. ಅವನು ಏನು ಮಾಡಿದ್ರು ದೇವರ ಕೃಪೆ ನಿನ್ನ ಮೇಲೆ ಇದೆ. ಆಮೆನ್. ದೇವರ ಕೃಪೆ ಅದು ಕೇವಲ ನಿಮ್ಮನ್ನ ಏನಂದ್ರೆ ಮಾಡದಿರೋದನ್ನ ಮಾಡಲಿಕ್ಕೆ ಅಷ್ಟೇ ಅಲ್ಲ, ನಿಮ್ಮನ್ನ ಎಲ್ಲ ವಿಧದಿಂದ ಅದು ಬಿಡಿಸುವಂಥದ್ದಾಗಿದೆ. ಆಮೆನ್. ದೋಸ್ ಆರ್ ಗೋಯಿಂಗ್ ಥ್ರೂ ಕೋರ್ಟ್ ಕೇಸಸ್, ಯಾರು ನಿಮ್ಮ ಮನೆಗೆ ಒಂದು ತೊಂದರೆ ಮಾಡ್ತಿದ್ದಾರೆ, ಡೋಂಟ್ ವಾರಿ. ಆಮೆನ್. ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. ಯಾವ ಒಂದು ಕೇಸ್, ಒಂದು ನೋಟಿಸ್ ನಿಮ್ಮ ವಿರುದ್ಧವಾಗಿ ಬಂದಿರ್ಬೋದು, ಇವನ್ ನಿನ್ನ ಯಾವ ತಪ್ಪು ಇಲ್ಲದಿದ್ದರೂ ನಿನ್ನ ವಿರುದ್ಧವಾಗಿ ಬಂದಿರ್ಬೋದು, ದೇವರು ನಿನಗೋಸ್ಕರ ಎಲ್ಲ ಫೇವರ್ನ ಉಂಟು ಮಾಡುವ ಆತನಾಗಿದೆ. ಜಸ್ಟ್ ಪ್ರೊಕ್ಲೇಮ್ ದಿಸ್ ವರ್ಸ್, ಈ ವಾಗ್ದಾನವನ್ನ ಡಿಕ್ಲೇರ್ ಮಾಡ್ರಿ. ದುಷ್ಟ ಅಧಿಕಾರಿಯೇ ನೀನು ಕೆಡುಕು ಮಾಡಿ ಹಿಗ್ಗುವುದೇನು? ಯಾಕೆಂದ್ರೆ ಅವಳಿರುವ ದುಷ್ಟ ಆತ್ಮ, ಆಮೆನ್, ಆ ಮನುಷ್ಯನಲ್ಲಿ ದುಷ್ಟ ಪ್ರೇರೇಪಣೆ, ಸೈತಾನನು ಅವನೇನ್ ಮಾಡೋದು, ಕೇಡು ಮಾಡಲಿಕ್ಕೆ, ನಾಶ ಮಾಡಲಿಕ್ಕೆ ಬರ್ತಾನೆ ಹೊರತು ಒಳ್ಳೆಯದನ್ನು ಮಾಡಲಿಕ್ಕೆ ಬಂದಿಲ್ಲ. ಆಮೆನ್. ಈ ಲೋಕದಲ್ಲಿರುವ ಜನಗಳ ಜೀವಿತವನ್ನು ಹಾಳು ಮಾಡಲಿಕ್ಕೆ, ಅವರನ್ನು ಭ್ರಷ್ಟರನ್ನಾಗಿ ಮಾಡಿ ಅವರನ್ನು ನಾಶಕ್ಕೆ ತೆಗೆದುಕೊಂಡು ಹೋಗುವುದು ಸೈತಾನ ಕಾರ್ಯಾಗಿದೆ. ಆದರೆ ನನ್ನಲ್ಲಿರುವ ದೇವರ ಆತ್ಮನು ಈ ಲೋಕದಲ್ಲಿರುವಂಥ ಎಲ್ಲ ದುರಾತ್ಮಗಿಂತ ದೊಡ್ಡವನಾಗಿದೆ. ಆಮೆನ್. ನೋ ನೀಡ್ ಟು ವರಿ. ಇದು ಭಯಪಡೋ ಅವಶ್ಯಕತೆ ಇಲ್ಲ. ದೇವರ ಕೃಪೆ ನಿಮ್ಮ ಮೇಲೆ ಇದೆ. ಆಮೆನ್. ಅದಕ್ಕೆ ಬೈಬಲ್ ಹೇಳ್ತದೆ 8ನೇ ವಚನ, ಆದರೆ ನಾನು ದೇವಾಲಯದ ಸೊಗಸಾದ ಎಣ್ಣೆ ಮರೆಯಂತಿರುವನು. ಆಮೆನ್. ನಿನ್ನ ವಿರುದ್ಧವಾಗಿ ಪ್ರಾಬ್ಲಮ್ಸ್ ಬಂದಾಗ ನೀವು ಭಯಪಡ್ಬೇಡ್ರಿ. ನೀವು ಹೇಗಿರ್ತೀರಾ? ದೇವಾಲಯದ ಸೊಗಸಾದ ಎಣ್ಣೆಯ ಮರದಂತೆ. ಯು ವಿಲ್ ಶೈನ್. ಎಣ್ಣೆಯ ಮರ ಬೆಸ್ಟ್ ಆದ ಎಣ್ಣೆಯನ್ನು ಕೊಡ್ತದೆ ಅಷ್ಟೇ, ಅದ್ರ ಕೆಲಸ. ಅದು ಬಿಟ್ಟು ಪ್ರಾಬ್ಲಮ್ ಬಂತು ಅಥವಾ ಸಮಸ್ಯೆ ಬಂತು ಅಂತ ಅದು ಅಲ್ಲೇ ನಿಲ್ಲಲ್ಲ. ಗಾಡ್ ಕಂಪೇರ್ಸ್ ದ ಟ್ರೀ. ಯಾವ ಟ್ರೀ? ಇಂಗ್ಲೀಷಲ್ಲಿ ವಾಕ್ಯ ಓದ್ಕೊಳ್ಳೋ ಟ್ರೈ ಮಾಡೋಣ. ಲೆಟ್ಸ್ ಟರ್ನ್ ಅ ಬೈಬಲ್ ಇನ್ ಇಂಗ್ಲಿಷ್. ಕೀರ್ತನೆ 52 8ನೇ ವಚನ. ಆಮೆನ್. ಇಲ್ಲಿ ನೋಡ್ರಿ ಪ್ರಿಯರೇ, ನೀತಿವಂತನು ಎಂದಿಗೂ ದೇವರು ಕದಲುಗೊಳಿಸ ಬಿಡುವುದಿಲ್ಲ. ಆಮೆನ್. ಇದೆಯಲ್ಲ ಪಾಸ್ಟರ್ ವಾಕ್ಯ ಅದು. ದೇವರು ನಂಬಿದ ಮಕ್ಕಳು ಸದಾ ಸ್ಥಿರವಾಗಿ ನಿಲ್ಲುವಂತರಾಗಿದ್ದಾರೆ. ನೋ ಮ್ಯಾಟರ್ ವಾಟ್ ಪ್ರಾಬ್ಲಮ್ಸ್ ನಿಮ್ಮ ಜೀವಿತದಲ್ಲಿ ಬಂದಿರಬಹುದು. ಮುಂಚಾನೆ 52 8ನೇ ವಚನ. ಕೀರ್ತನೆ 52 8ನೇ ವಚನ ವಾಕ್ಯ ಓದ್ಕೊಳ್ಳೋಣ. ಇಲ್ಲಿ ನೋಡಿ, ಬಟ್ ಐ ಆಮ್ ಲೈಕ್ ಅ ಗ್ರೀನ್ ಆಲಿವ್ ಟ್ರೀ. ಗ್ರೀನ್ ಆಲಿವ್ ಟ್ರೀ. ಆಮೆನ್. ಹಸುರಾದ ಆಲಿವ್ ಮರ. ಹಾಗೆ ಇನ್ ದ ಹೌಸ್ ಆಫ್ ಗಾಡ್ ಐ ಟ್ರಸ್ಟ್ ಇನ್ ಅಂಡ್ ಕಾನ್ಫಿಡೆಂಟ್ಲಿ ರಿಲೈ ಆನ್ ಲವಿಂಗ್ ಕೈಂಡ್ನೆಸ್ and mercy of God forever and ever. Amen. ನಮ್ಮ ನಿರೀಕ್ಷೆ ಬಿದ್ದು ಹೋಗುವುದಿಲ್ಲ. Amen. ನಮ್ಮ ನಿರೀಕ್ಷೆ ಸದಾ ಸ್ಥಿರ ಆಗುವಂಥದ್ದಾಗಿದೆ. ಯು ಮೇ ಗೋ ಥ್ರೂ ಸಮ್ ಟ್ರಬಲ್ಸ್. ಕೆಲವೊಂದು ಸಮಸ್ಯೆಯಲ್ಲಿ ಹಾದು ಹೋಗ್ಬೋದು, ಆದರೆ ನೀನು ಸಮಸ್ಯೆಯನ್ನು ಜಯಿಸ್ತೀಯ. Amen. ಇದು ದೇವರ ವಾಗ್ದಾನ. ನಿನ್ನ ವಿರುದ್ಧವಾಗಿ ಇಂಥದೇ ಪ್ರಾಬ್ಲಮ್ಸ್ ಈ ಮುಂಜಾನೆ ಫೇಸ್ ಮಾಡ್ತಿರ್ಬೋದು. ಕೆಲವೊಂದು ಸಾರಿ ಬ್ಲ್ಯಾಂಕ್ ಆಗಿಬಿಡ್ತೀರಾ. ಏನು ಮಾಡೋದು, ಹೇಗೆ ಮಾತಾಡೋದು, ಹೇಗೆ ಪ್ರೇಯರ್ ಮಾಡೋದು ಎಂಬುದಾಗಿ. ಸ್ಟಿಲ್ ಗಾಡ್ಸ್ ವರ್ಡ್ ಈಸ್ ಫಾರ್ ಯು. ಆಮೆನ್. ಯಾವಾಗಲೂ ಅದಕ್ಕೆ ವರ್ಸ್ 52 ವರ್ಸ್ 1 ಹೇಳ್ತದೆ, 52 1ನೇ ವಚನ ಹೇಳ್ತದೆ, ದೇವರ ಕೃಪೆಯು ಯಾವಾಗಲೂ ಇರುವುದು. ರಿಮೆಂಬರ್ ದ ಗ್ರೇಸ್ ಆಫ್ ಗಾಡ್, ನಾಟ್ ಬೈ ಮೈಟ್. ನಿನ್ನ ಬಲದಿಂದಲ್ಲ, ನಿನ್ನ ಪರಾಕ್ರಮದಿಂದಲ್ಲ, ನಿನ್ನ ಸಾಮರ್ಥ್ಯದಿಂದಲ್ಲ, ಆದರೆ ದೇವರ ಆತ್ಮನಿಂದಲೇ, ದೇವರ ಕೃಪೆಯಿಂದಲೇ ನೀನು ಎಲ್ಲವನ್ನ ಮಾಡಲಿಕ್ಕೆ ಸಾಧ್ಯ. ಆಮೆನ್. ವೆನ್ ಪ್ರಾಬ್ಲಮ್ಸ್ ಕಮ್, ಸಮಸ್ಯೆಗಳ ವಿರುದ್ಧವಾಗಿ ನಿಂತಿರುವಾಗ ನೀನು ಹೇಳಬೇಕು, ದೇವರ ಕೃಪೆ ಯಾವಾಗಲೂ ನನ್ನಿದೆ. ಆಮೆನ್. ಕೃಪೆಯಲ್ಲಿ ನೆಲೆಗೊಂಡಿದ್ದೇನೆ. ಕೃಪೆಯಲ್ಲಿ ಆಶ್ರಿತರು ಅವರು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಆಮೆನ್. ಕೃಪೆಯಲ್ಲಿ ನಿಂತವರು ಅವರು ಸದಾ ಸ್ಥಿರವಾಗಿ ನಿಲ್ತಾರೆ. ಅವರು ಎಣ್ಣೆಯ ಮರದಂತೆ. ರಿಪೀಟ್ ಮಾಡ್ತಾನೆ ಇಂಗ್ಲಿಷಲ್ಲಿ. ಆ ಒಂದು ವರ್ಷನಲ್ಲಿ ಓದ್ರಿ. 52 ವರ್ಸ್ 8. ಬಟ್ ಐ ಆಮ್ ಲೈಕ್ ಎ ಗ್ರೀನ್ ಆಲಿವ್ ಟ್ರೀ. ಎಸ್. ಇನ್ ದ ಹೌಸ್ ಆಫ್ ಗಾಡ್. ಹೇಳ್ರಿ, ಐ ಆಮ್ ಲೈಕ್ ಎ ಗ್ರೀನ್ ಆಲಿವ್ ಟ್ರೀ in the house of the Lord. Yes. I trust in the mercy of God forever and ever. Mercy, grace. ಹಳೆ ಒಡಂಬಡಿಕೆ ಮರ್ಸಿ ಅಂತ ಬಂತು, ಹೊಸ ಒಡಂಬಡಿಕೆ ಗ್ರೇಸ್, ಕೃಪೆ ಅಂತ ಬಂತು. ಆಮೆನ್. ಇನ್ನೊಂದು ವರ್ಷನಲ್ಲಿ ಇಲ್ಲಿ ಓದ್ವಿ, ಏನಂತ ಬರದೆ, and confidently rely on loving kindness. ನಿಮ್ಮ ಕಾನ್ಫಿಡೆನ್ಸ್ ಇಸ್ ನಾಟ್ ಆನ್ ಯುವರ್ ಎಬಿಲಿಟಿ, ನಿಮ್ಮ ಸಾಮರ್ಥ್ಯದ ಮೇಲಲ್ಲ.
ಇಟ್ಸ್ ಆನ್ ಗ್ರೇಸ್ ಆಫ್ ಗಾಡ್. ದೇವರ ಕೃಪೆ ಮೇಲೆ ನಿನ್ನ ಕಾನ್ಫಿಡೆನ್ಸ್. ಆಮೆನ್. ವಿ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ದ ಗ್ರೇಸ್ ಆಫ್ ಜೀಸಸ್ ಕ್ರೈಸ್ಟ್. ದೇವರ ಕೃಪೆ. ಫಸ್ಟ್ ವರ್ಸ್, ದುಷ್ಟ ಅಧಿಕಾರಿ. ರಿಪೀಟ್ ಮಾಡ್ರಿ. ಆಮೆನ್. ದೋಸ್ ಹೂ ಗೋಯಿಂಗ್ ಟು ದಿಸ್ ಮಾರ್ನಿಂಗ್, ಕೆಲವರು ತುಂಬಾ ಒಂದು ಕಠಿಣವಾದ ಸಮಸ್ಯೆಯಲ್ಲಿ ಇದ್ದೀರಾ, ದಿಕ್ಕೇ ತೋಚ್ತಿಲ್ಲ, ಬಟ್ ಸ್ಟಿಲ್ ಗಾಡ್ ಇಸ್ ಸ್ಪೀಕಿಂಗ್ ಟು ಯು. ದೇವ್ರ ನಿನ್ನ ಜೊತೆ ಮಾತಾಡ್ತಿದ್ದೆ. ನಿನ್ನೆ ಒಂದು ಟೆಸ್ಟಮನಿ, ಒಂದು ಫ್ಯಾಮಿಲಿ, ಬ್ರೋಕನ್ ಫ್ಯಾಮಿಲಿ, 3 ತಿಂಗಳ ಹಿಂದೆ ನನ್ನ ಬಳಿಗೆ ಬಂದಿದ್ರು. ಆ ಒಂದು ಲೇಡಿಗೆ ಸಿವಿಯರ್ ಜಾಯಿಂಟ್ ಪೇನ್, ಅರ್ಥರೈಟಿಸ್ ಎತ್ಕೊಂಡ್ಬಂದಿದ್ರು. ರಿಯಲಿ ಅವರು ಈ ಒಂದು ಮಾರ್ನಿಂಗ್ ಡಿವೋಷನ್ನ ಕೇಳಿ ಅವರ ರಿಲೇಟಿವ್ ಅವ್ರಿಗೆ ಕಳಿಸಿದ್ರು. ಅವರಿಗೆ ಪ್ರೇರೇಪಣೆ ಇತ್ತು ಈ ಡಾಕ್ಟರ್ ಹತ್ರನೇ ಹೋಗ್ಬೇಕಂತ. ಎಲ್ಲ ಡಾಕ್ಟರ್ ಹತ್ರ ಹೋದು ಹೀಲ್ ಆಗಲಿಲ್ಲ. ನನ್ನ ಹತ್ರ ಬಂದರು. ಈವನ್ ಐ ಗೇವ್ ದ ಮೆಡಿಕೇಶನ್ಸೇ ಕೊಟ್ಟೆ ದೇವ್ರ ಕೃಪೆಯಿಂದ. ಶಿ ಸ್ಟಾರ್ಟೆಡ್ ಟು ರಿಕವರ್. ಮಾರ್ನಿಂಗ್ ಡಿವೋಷನ್ ಡೈಲಿ ಮಾತಾಡ್ತಾ ಒಂದು ಡಿವೋಷನಲ್ಲಿ ನಾನು ಪರಿಶುದ್ಧಾತ್ಮ ಪ್ರೇರೇಪಣೆ ಆಗಿ ಫ್ಯಾಮಿಲಿ ರಿಯೂನಿಯನ್ ಬಗ್ಗೆ ಮಾತಾಡ್ತಿದ್ದೆ. ಕುಟುಂಬಗಳು ಒಂದಾಗ್ತಾ ಇದೆ ಎಂಬುದಾಗಿ. ಐ ಬ್ರೇಕ್ ದ ಬಾಂಡೇಜಸ್. ಸೈತನ ಹಾಕಿದಂಥ ಒಂದು ಡಿವೋರ್ಸ್ ಎಂಬ ಒಂದು ಗೋಡೆಯನ್ನು ಮುರಿದು ಹಾಕಿದ್ವಿ. ಸೊ ದಟ್ ಫ್ಯಾಮಿಲಿ ಅವರು ಸಪ್ರೇಟ್ ಆಗಿದ್ರು. ಡಿವೋರ್ಸಿಗಾಗಿ 3 times ಅಪ್ಲೈ ಮಾಡಿದರು. ಆದರೆ ನಿನ್ನೆ ದಿವಸ ಗುಡ್ ನ್ಯೂಸ್ ಕೇಮ್ ಫ್ರಮ್ ದೆಮ್. ದೇ ಆರ್ ಜಾಯ್ನಿಂಗ್ ಟುಗೆದರ್. ಇವತ್ತು ಅವರು ಹೋಗ್ತಾ ಇದ್ದಾರೆ. ಆಮೆನ್. ಇವತ್ತು ಪುನಃ ಅವರು ಫೋನ್ ಮಾಡಿ ಹೆಂಡ್ತಿಗೆ ಕಳಿಸಿ, ಅಂದರೆ ಅವ್ರ ಮನೆಗೆ ಕಳಿಸಿ, ನಾನು ಕರ್ಸ್ಕೊತೀನಿ ಅಂತ. ಟೋಟಲಿ ಬ್ರೋಕನ್ ಫ್ಯಾಮಿಲಿ, ಬೇಡ ಅಂತ ಡಿವೋರ್ಸಿಗೆ ಅಪ್ಲೈ ಮಾಡಿದವರು ಇವಾಗ ಮತ್ತೆ ವಿತೌಟ್ ಎನಿ ಏನಂತ ಹೇಳ್ತೀರಾ, ಜನರ ಯಾವ ಸಹಕಾರ ಇಲ್ಲದೆ ದೇವರ ಪ್ರೇರೇಪಣೆಯಿಂದ ಅವರು ಒಂದಾಗ್ತಿದ್ದಾರೆ. ದಿಸ್ ಮಾರ್ನಿಂಗ್ ಅನೇಕರು ಯಾರು ನಿಮ್ಮ ಪೇಪರ್ಸ್ ಇನ್ನೂ ಸೈನ್ ಆಗಿಲ್ಲ ಆಫೀಸಲ್ಲಿ, ಹಾಗೂ ಯಾರ ಕೇಸ್ ಕೋರ್ಟಲ್ಲಿ ನಡೀತಾ ಇದೆ, ಸಮ್ ಪೀಪಲ್ ಅನೇಕ ವರ್ಷಗಳಿಂದ ನಡೀತಾ ಇದೆ, ಹಣ ಖರ್ಚು ಮಾಡಿ ನಿಂತೋಗಿದ್ದೀರಾ, ಆಗ್ತಿಲ್ಲ ಎಂಬುದಾಗಿ ದೇವರು ನಿನಗೋಸ್ಕರ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ದೇವರ ಕೃಪೆ ನಿನ್ನ ಮೇಲೆ ಅಪಾರವಾಗಿದೆ. ಗ್ರೇಸ್ ಇಸ್ ಅಬಂಡೆಂಟ್ ಇನ್ ಯೋರ್ ಲೈಫ್. ದೇವರ ಕೃಪೆ ನಿನ್ನ ಎಲ್ಲ ರೀತಿಯಾದ ಸೈತನ ಕಾರ್ಯದ ಬಿಡಿಸುವಂಥದ್ದಾಗಿದೆ, ಬಂಧನದಿಂದ ಆಪರೇಷನ್ ಬಿಡಿಸುವಂಥದ್ದಾಗಿದೆ. ವರ್ಸ್ 52 ಮತ್ತೆ ಚಾಪ್ಟರ್ 52 ವರ್ಸ್ 1 ರಿಪೀಟ್ ಮಾಡೋಣ ಪಾಸ್ಟರ್. ದುಷ್ಟಾಧಿಕಾರಿಯೇ, ನೀನು ಕೆಡುಕು ಮಾಡಿ ಹಿಗ್ಗುವುದೇನು? ದೇವರ ಕೃಪೆಯು ಯಾವಾಗಲೂ ಇರುವುದು. ಇಲ್ಲಿ ಇಂಗ್ಲಿಷ್ ಅಲ್ಲಿ ಹೇಳ್ತದೆ, ವೈ ಬೋಸ್ಟ್ ಯು ಆಫ್ ಮಿಸ್ಚೀಫ್ ಡನ್ ಅಗೇನ್ಸ್ಟ್ ದ ಲವಿಂಗ್ ಕೈಂಡ್ನೆಸ್ ಆಫ್ ಗಾಡ್. ದೇವರ ವಿರುದ್ಧವಾಗಿ ಇವತ್ತು ಯಾವುದು ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಇಂಗ್ಲಿಷಲ್ಲಿ ಪಾಸ್ಟರ್ ಓದ್ತಾರೆ 52ನೇ ಕೀರ್ತನೆ. ಓಕೆ, ಇಲ್ಲಿ ವರ್ಸ್ 1 52 ವರ್ಸ್ 1 ನೋಡ್ತೀನಿ. ಓಕೆ, ಡೈರೆಕ್ಟಾಗಿ ಎಲ್ಲ ಇದೆ ರೆಫರೆನ್ಸ್ KJV ಪ್ಲಸ್ ಅಂತ ತಗೊಂಡಿದ್ದಾರೆ. ಜಸ್ಟ್ ಎ ಮಿನಿಟ್. Why boastest thou thyself in mischief, O mighty man? The goodness of God endureth continually. ಕಿಂಗ್ ಜೇಮ್ಸ್ ವರ್ಷನ್ ಹೀಗೆ ಬರೆಯಲ್ಪಟ್ಟಿದೆ. ನಾನು ಇನ್ನೊಂದು ಟ್ರಾನ್ಸ್ಲೇಷನ್ ತೆಗಿತೀನಿ. ಎ ಮ್ಯಾನ್ ಯಂಗ್ ಲಿವಿಂಗ್ ಟ್ರಾನ್ಸ್ಲೇಷನ್. ಜಸ್ಟ್ ಎ ಮಿನಿಟ್. What boastest thou in evil, O mighty one? The kindness of God is all the day. Amen. ನನ್ನ ಹತ್ರ ಒಂದು ವರ್ಷನಲ್ಲಿ, ಆಂಪ್ಲಿಫೈಡ್ ವರ್ಷನಲ್ಲಿ ಹೀಗೆ ಹೇಳ್ತದೆ, ವೈ ಬೋಸ್ಟ್ ಯು ಆಫ್ ಮಿಸ್ಚೀಫ್ ಡನ್ ಅಗೇನ್ಸ್ಟ್ ಲವಿಂಗ್ ಕೈಂಡ್ಸ್. ದೇವರ ವಿರುದ್ಧವಾಗಿ ಯಾವ ದುಷ್ಟಾಧಿಕಾರಿ ಮ್ಯಾನ್ ಏನನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇವರ ಕೃಪೆ ಇವತ್ತು ನಿನ್ನೊಳಗಿದೆ ಪ್ರಿಯರೇ. ಆ ಕೃಪೆ ಯಾರು ಅಲ್ಲ, ಯೇಸುವಾಗಿದ್ದಾನೆ. ಆ ಕೃಪೆ ವಿರುದ್ಧವಾಗಿ ಯಾವ ಸಂಗತಿ ಮಾಡಿದರೂ ಮ್ಯಾನ್ ಅದು ಜಯಿಸಲಿಕ್ಕೆ ಸಾಧ್ಯ ಇಲ್ಲ. ಕನ್ನಡದಲ್ಲಿ ಓದೋಣ, ಚೆನ್ನಾಗಿದೆ. 52ನೇ ಕೀರ್ತನೆ. ದುಷ್ಟಾಧಿಕಾರಿಯೇ, ನೀನು ಕೆಡುಕು ಮಾಡಿ ಹಿಗ್ಗುವುದೇನು? ದೇವರ ಕೃಪೆಯು ಯಾವಾಗಲೂ ಇರುವುದು. ಗಾಡ್ಸ್ ಗ್ರೇಸ್ ಇಸ್ ದೇರ್ ಫಾರ್ ಯುವರ್ ಪ್ರೊಟೆಕ್ಷನ್. ಈ ಮುಂಜಾನೆ ದೇವರ ಕೃಪೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ. ಆಮೆನ್. ಯು ಆರ್ ಲೈಕ್ ಇನ್ ಆಲಿವ್ ಟ್ರೀ. 8ನೇ ವಚನ ಹೇಳ್ತದೆ, ಬಟ್ ಐ ಆಮ್ ಲೈಕ್ ಅ ಗ್ರೀನ್ ಆಲಿವ್ ಟ್ರೀ ಇನ್ ದ ಹೌಸ್ ಆಫ್ ಗಾಡ್. ಐ ಟ್ರಸ್ಟ್ in and confidently rely on the loving kindness and the mercy of God forever. Amen. ಕನ್ನಡದಲ್ಲಿ ಓದೋಣ. ಆದರೆ ನಾನು ದೇವಾಲಯದ ಸೊಗಸಾದ ಎಣ್ಣೆ ಮರದಂತಿರುವೆನು, ದೇವರ ಕೃಪೆಯನ್ನು ಯುಗ ಯುಗಾಂತರಗಳಲ್ಲಿಯೂ ನಂಬಿಕೊಂಡಿರುವೆನು. Amen. You will shine. ಹೇಳ್ರಿ,
ನಾನು ದೇವರ ಮಹಿಮೆಗಾಗಿ ನಾವು ಹೊಳಿತೇನೆಂಬುದಾಗಿ. ಬೈಬಲ್ ಹೇಳ್ತದೆ, ನೀತಿವಂತರು ಅವರು ಪ್ರಕಾಶವಂತಾರೆ, ಅವರೇನಾಗಿದ್ದಾರೆ, ಜ್ಯೋತಿರ್ಮಂಡಲಗಳಾಗಿದ್ದಾರೆ. ಎ ಮ್ಯಾನ್, ಯು ವಿಲ್ ಶೈನ್. ದೇವರನ್ನು ಮಿಟ್ಟಿದ್ದು ಸಮಸ್ಯೆ ಮಧ್ಯದಲ್ಲಿ ಬಿದ್ದು ಹೋಗ್ಲಿಕ್ಕಲ್ಲ, ಸಹಿಸ್ಕೊಳ್ಳಿಕ್ಕಲ್ಲ. ಎ ಮ್ಯಾನ್, ಕೆಲವರು ಹೇಳ್ತಾರೆ ಕೃಪೆ ಇರೋದು ಬರೀ ಸಹಿಸ್ಕೊಳ್ಳಕ್ಕಂತೆ. ಅದಕ್ಕೆ ಪೌಲ ಬರೀತಾನೆ, ನನ್ನ ಕೃಪೆ ನೀನು ಸಾಕು ಅಂತ. ಅದು ಪೌಲನಿಗೆ ಆವಾಗ ಪ್ರಕಟ ಆಗಿರಲಿಲ್ಲ, ಬಟ್ ಕೃಪೆ ಫಸ್ಟ್ ಪ್ರಕಟ ಆಗಿದ್ದು ಪೌಲನಿಗೆ. ನಂತರದಲ್ಲಿ ನಾವು ಚಾಪ್ಟರ್ ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ, ಮುಂದೆಲ್ಲ ಓದಲ್ಲ, 8 ಓದಲ್ಲ, ರೋಮ 8 ಆಮೇಲೆ ಬೇರೆ ಚಾಪ್ಟರ್ಸ್ ಓದಲ್ಲ. ಇವತ್ತು ನನ್ನ ಪ್ರೀತಿ ದೇವ ಜನರೇ, ದೇವರ ವಾಕ್ಯ ಪ್ರಕಟಣೆ ಇವತ್ತು ರೆವಲ್ಯೂಷನ್ ಆಫ್ ಕ್ರೈಸ್ಟ್ ವಿಲ್ ಸೆಟ್ ಯು ಫ್ರೀ. ಎಮ್ಯಾನ್, ದ ಟ್ರೂತ್ ವಿಲ್ ಸೆಟ್ ಯು ಫ್ರೀ. ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವಂಥದ್ದಾಗಿದೆ. ಎಮ್ಯಾನ್, ನಾವು ತಿರುಗಿಸ್ಕೊಂಡ ರೋಮಪರ ಪತ್ರಿಕೆ 5ನೇ ಅಧ್ಯಾಯ ಕೆಲವು ವಾಕ್ಯಗಳನ್ನ ನಾವು ಓದಲಿಕ್ಕೆ ಬಯಸ್ತಾನೆ. 1ರಿಂದ 5 ಧ್ಯಾನಿಸೋಣ. ರೋಮನ್ಸ್ ಚಾಪ್ಟರ್ 5 ವರ್ಸ್ 1 ಆನ್ವರ್ಡ್ಸ್. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ನಾವು ಹೇಗೆ ನೀತಿವಂತರಾಗಿದೆ, ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ಎಸ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ಎಸ್, ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾತಿಶಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು ಮತ್ತು ದೇವರ ಮಹಿಮೆಯನ್ನು ಹೊಂದುವೆವೆಂಬ ಭರವಸೆಯಿಂದ ಉಲ್ಲಾಸವಾಗಿದ್ದೇವೆ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆ ಎಂದು ಬಲ್ಲೆವು. ಈ ನಿರೀಕ್ಷಣೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯದಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. ಎಮ್ಯಾನ್, ಇವತ್ತು ನೋಡ್ರಿ, ಪರಿಶುದ್ಧಾತ್ಮ ನಿಮ್ಮೊಳಗೆ ವಾಸವಾಗಿದ್ದಾನೆ. ಎಮ್ಯಾನ್, ನಾನು ಆಗ್ಲೇ ಹೇಳಿದೆ, ನಿಮ್ಮ ವಿರುದ್ಧವಾಗಿ ಬಂದ ಪ್ರಾಬ್ಲಮ್ಸ್ ಬರುವುದಿಲ್ಲ ಅಂತಲ್ಲ. ವರ್ಸ್ 3 ಹೇಳ್ತದೆ, 3ನೇ ವಚನ, ಇದು ಮಾತ್ರವಲ್ಲದೆ ನಮಗೆ ಉಂಟಾದ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆ ಎಂದು ಬಲ್ಲೆವು. ಈ ನಿರೀಕ್ಷೆಯು ನಮ್ಮ ಆಸೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. ಆಮೆನ್. ಆಮೆನ್. ಈ ಮುಂಜಾನೆ ಹೇಳ್ತಾನೆ, ಉಪದ್ರವದಲ್ಲಿ ಉಲ್ಲಾಸವಾಗಿದೆ. ಯಾಕೆಂದ್ರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ. ಆಮೆನ್. ಕೆಲವರಿಗೆ ಸಮಸ್ಯೆ ಬಂದ ತಕ್ಷಣ ಇವರು ಟ್ರಬಲ್ ಆಗಿ ಸ್ಟಾರ್ಟ್ ಮಾಡ್ತಾರೆ, ಚಿಂತೆಗೆ ಒಳಗಾಗ್ತಾರೆ. ಇಲ್ಲ, ಈ ಮುಂಜಾನೆ ಫಸ್ಟ್ ಥಿಂಗ್, ಉಪದ್ರವ ಬರುವುದಿಲ್ಲ ಅಂತಲ್ಲ, ಬರ್ಬೋದು. ಉಪದ್ರವದಿಂದ ನಿನಗೇನು ಉಂಟಾಗ್ತದೆ? ತಾಳ್ಮೆ ಹುಟ್ಟುತ್ತದೆ. ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ. ತಾಳ್ಮೆಯಿಂದ ಇರುವಾಗ, ತಾಳ್ಮೆಯಿಂದ ಇದ್ದು ಸುಮ್ಮನೆ ಕೂರೋದಲ್ಲ, ದೇವರ ವಾಗ್ದಾನಗಳನ್ನ ಮಾತಾಡಬೇಕು. ಈ ಮುಂಚಾನೆ ದೇವರ ಕೃಪೆಯಲ್ಲಿ ನೆಲೆಗೊಂಡಿದೆ. ವರ್ಸ್ 2 ಹೇಳ್ತದೆ, ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ. ಎಮ್ಯಾನ್, ಹಳೆ ಒಡಂಬಡಿಕೆಯಲ್ಲಿ ಕೃಪೆ ಅವರ ಮೇಲೆ ಇತ್ತು, ಈಗ ಕೃಪೆ ಒಳಗಿದೆ. ಎಮ್ಯಾನ್, ವಾಟ್ ಅ ಜಾಯ್. ಎಮ್ಯಾನ್, ಎಂಥ ಉಲ್ಲಾಸ, ಎಂಥ ಸಂತೋಷ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ, ಉಪದ್ರವದಲ್ಲಿ ಸಂತೋಷವಾಗಿದ್ದೇನೆ. ಆಮೆನ್. ಇದೆಯಾ ಪಾಸ್ಟರ್ ವಾಕ್ಯದಲ್ಲಿ? ಉಲ್ಲಾಸವಾಗಿದ್ದೇನೆ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿ ಉಲ್ಲಾಸವಾಗಿದ್ದೇವೆ. ಆಮೆನ್. ಸಮಸ್ಯೆ ಬಂದ್ರೆ ಯಾರು ನಗ್ತಾರ? ಈ ಲೋಕದಲ್ಲಿ ಅಳ್ತಾರೆ. ಆದರೆ ವಿಶ್ವಾಸಿ, ಬೈಬಲ್ ಹೇಳ್ತದೆ, ಉಪದ್ರವ ಉಂಟಾದಾಗಲೇ ಅವನು ಉಲ್ಲಾಸವಾಗಿರ್ತಾನೆ ಎಂಬುದಾಗಿ. ಆಮೆನ್. ನಿಮ್ಮ ವಿರುದ್ಧವಾಗಿ ಟಾಕ್ ಒಂದು ಬರ್ತಾ ಇದೆ ಅಂದ್ರೆ ನೀನು ಬೆಳೀತಾ ಇದೆ ಎಂಬುದಾಗಿ. ಆಮೆನ್. ನಿಮ್ಮ ವಿರುದ್ಧವಾಗಿ ಯಾರು ನಗ್ತಾ ಇದ್ದಾರೆ ಅಂದ್ರೆ ನೀನು ಬೆಳೀತಾ ಇದೆ ಎಂಬುದಾಗಿ. Amen. Amen. People may laugh at you. Amen. People may ಏನಂತ ಹೇಳ್ತೀರಾ, ಥ್ರೋ ಯು ಔಟ್. ನಿಮ್ಮ ಗ್ರೂಪ್ಗಳಿಂದ ನಿಮ್ಮನ್ನ ಹೊರಗೆ ಹಾಕ್ಬೋದು. Amen. ತಿರಸ್ಕಾರ ಮಾಡ್ಬೋದು. ಅರ್ಥ ಮಾಡ್ಕೊಳ್ರಿ, ನೀನು ಬೆಳೀತಾ ಇದೆ ಎಂಬುದಾಗಿ. Amen. ಉಪದ್ರವದಲ್ಲಿ ನೀವೇನಾಗಬೇಕು? ಉಲ್ಲಾಸವಾಗಿರು. ಎಲ್ಲಿ? ದೇವರ ಸಮ್ಮುಖದಲ್ಲಿ. ರಿಜಾಯ್ಸ್ ಇನ್ ಹಿಸ್ ಪ್ರೆಸೆನ್ಸ್. ಯಾಕಂದ್ರೆ ದೇವರ ಕೃಪೆಯಲ್ಲಿ ನೆಲೆಗೊಂಡಿದೆಯಾ. ವಾಕ್ಯ ಮತ್ತೆ ರಿಪೀಟ್ ಮಾಡೋಣ. 5ನೇ ಅಧ್ಯಾಯ 1ನೇ ವಚನ, ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ಸಮಾಧಾನದಲ್ಲಿರಿ. ಆಮೆನ್. ಆಲ್ರೆಡಿ ಕ್ರಿಸ್ತನು ಭಕ್ತಿಹೀನರಿಗಾಗಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಆಮೆನ್. ದೇವರೊಟ್ಟಿಗೆ ಸಮಾಧಾನ ಇಟ್ಟಿದ್ದಾನೆ. ವಾಕ್ಯ ಅಲ್ಲೇ ಹೇಳ್ತದೆ,
6ನೇ ವಚನ, 5ನೇ ಅಧ್ಯಾಯ 6ನೇ ವಚನ. ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ಆಮೆನ್. ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಇಲ್ಲಿ ನಾವು ವಾಕ್ಯ ಸೀದಾ ಬರೋಣ. 8 ಹಾಗೂ 9ನೇ ವಚನ, 8 ಹಾಗೂ 9ನೇ, 5ನೇ ಅಧ್ಯಾಯ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ Yes. ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಕೆಲವರು ಕೇಳ್ತಾರೆ, ಪ್ರೀತಿ ಪ್ರೀತಿ ನೀವು ಪ್ರೀತಿ ಮಾಡ್ತೀರಾ ಎಂಬುದಾಗಿ. ನಾನು ಹೇಳ್ತೇನೆ, ಪ್ರೀತಿ ನಿಜ ಗುಣ ಏನಂದರೆ ಪ್ರಾಣ ಕೊಡುವಂಥದ್ದಾಗಿದೆ. ಅದು ಮಾಡಿದ್ದು ಯೇಸು ಕ್ರಿಸ್ತನು ಮಾತ್ರ. ಆಮೆನ್. ಪ್ರೀತಿಯ ನಿಜ ಗುಣ ಇಲ್ಲಿ ವಾಕ್ಯ ಹೇಳ್ತದೆ, ನಾವು ಪಾಪಿಗಳಾಗಿದ್ದರೆ ಆಗಿದ್ದಾಗಲೇ. ಅದಕ್ಕೆ ಹಿಂದೆ ವಚನ ಹೇಳ್ತದೆ, ನೀತಿವಂತರಿಗೆ ಅಂದರೆ ನಿಮ್ಮೊಬ್ಬ ಹೆಲ್ಪ್ ಮಾಡಿದ್ರೆ ಅಂದರೆ ನೀವು ಹೆಲ್ಪ್ ಮಾಡೋದು ಸಹಜ ಅಲ್ಲ ಪಾಸ್ಟರ್. ಈಗ ಎಕ್ಸಾಂಪಲ್, ನಾನು ಏನೋ ಹಣ ಸಹಾಯ ಮಾಡಿರ್ತೀನಿ ಅಂತ ಅಂದ್ಕೊಳ್ರಿ, ತುಂಬ ಕಷ್ಟದಲ್ಲಿ ಇದ್ದಾಗ ಹೆಲ್ಪ್ ಮಾಡಿರ್ತೀನಿ, ಪುನಃ ನೀನು ಟ್ರಬಲಿಗೆ ಬಂದಾಗ ಅವನು ಹೆಲ್ಪ್ ಮಾಡೋದು ಸಹಜ. ಆದರೆ ಇಲ್ಲಿ ವಾಕ್ಯ ಹೇಳ್ತದೆ, ಆದರೆ ನಾವು ಪಾಪಿಗಳಾಗಿದ್ದಾಗಲೇ, ನಾವೇನು ಗ್ರೇಟ್ ಮ್ಯಾನ್ ಆಗಲಿಲ್ಲ, ದೇವರಿಗೆ ಯಾವ ಉಪಕಾರ ಮಾಡಲಿಲ್ಲ, ದೇವರಿಗೆ ಯಾವುದನ್ನು ಒಳ್ಳೆಯದನ್ನು ಮಾಡಲಿಲ್ಲ, ಪಾಪಿಗಳಾಗಿದ್ದಾಗಲೇ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದಲ್ಲಿ ದೇವರು ನಮ್ಮ ಮೇಲೆ ತನಗಿನ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ದಟ್ ಈಸ್ ಅ ಫೌಂಡೇಶನ್. ಪ್ರೂವ್ ಮಾಡಿದ್ದಾನೆ ದೇವರು ಸ್ವಂತ ಪ್ರಾಣ ಕೊಡುವ ಮುಖಾಂತರ ಅವನು ನಮಗೆ ಪ್ರೀತಿ ತೋರಿಸಿದ್ದಾನೆ. ಆಮೆನ್. ಇವತ್ತು ಪ್ರೀತಿ ಅಂತ ಹೇಳ್ತಾರೆ, ಪ್ರೀತಿ ನಿಜ ಗುಣ ಪ್ರಾಣ ಕೊಡುವುದು, ಪಾಪವನ್ನು ಕ್ಷಮಿಸುವಂಥದ್ದಾಗಿದೆ. ಆಮೆನ್. ಪ್ರಾಣ ಕೊಟ್ಟದಲ್ಲಿ ಪ್ರೀತಿ ತೋರಿಸಿದಂದ್ರೆ ಏಸು ನನಗೋಸ್ಕರ ನಿನಗೋಸ್ಕರ ರಕ್ತವನ್ನು ಸುರಿಸಿದ್ದಾನೆ. ಆಮೆನ್. ನನ್ನನ್ನು ನಿನ್ನನ್ನು ಫಸ್ಟ್ ದೇವರೊಟ್ಟಿಗೆ ಸಮಾಧಾನ ಇರಿಸಿದ್ದಾನೆ. ಈಗ ಆ ಸಮಾಧಾನ ನೆಲೆಗೊಳ್ಳಬೇಕು. ಆಮೆನ್. ಕುಟುಂಬದಲ್ಲಿ ಜಗಳ ಆಡೋದಲ್ಲ, ದೇವರಿಗೆ ಸಮಾಧಾನ, ಕುಟುಂಬದಲ್ಲಿ ಅಸಮಾಧಾನ. ಬೈಬಲ್ ವಾಕ್ಯ ಹೇಳ್ತದೆ, ನಿನ್ನ ಸಹೋದರನ ನಿನ್ನ ಕಣ್ಣಿಗೆ ಕಾಣುವ ಸಹೋದರನ ಪ್ರೀತಿಸಿದನು ನೀನು ಕೊಲೆಗಾರನಾಗಿದೆ ಎಂಬುದಾಗಿ ವಾಕ್ಯ ಬೇಕಾ? ತೆಗೆದುಕೊಳ್ಳೋಣ. ಜಾನ್ ಚಾಪ್ಟರ್ 1 ಜಾನ್ ಅಲ್ಲ ಪಾಸ್ಟರ್, 1ನೇ ಯೋಹಾನ 4ನೇ ಅಧ್ಯಾಯ 19-20 ವಾಕ್ಯ ಓದ್ಕೊಳ್ಳೋಣ. 19ರಿಂದ ಕೆಲ ವಚನ. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತಾನೆಂದು ಹೇಳಿ ತನ್ನ ಸಹೋದರನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದೆವು. ಇಲ್ಲಿ ಬೈಬಲ್ ಇರ್ತದೆ, ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತಾನ ಅಂತ ಹೇಳಿ ವರ್ಷಿಪ್ ಮಾಡಿ, ಆಮೆನ್, ಹೇಳಿ ಮತ್ತೇನ್ ಮಾಡ್ತಾನೆ, ತನ್ನ ಸಹೋದರನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ಅವನು 3:15 ವಚನ ಇದೆ. 3:15. ತನ್ನ ಸಹೋದರನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ. ಆಮೆನ್. ಇಲ್ಲಿ ಕೊಲೆಗಾರನಂತ ಬರೆದ್ಬಿಟ್ಟಿದ್ದಾನೆ. ದ್ವೇಷ ಮಾಡೋನು ಕೇವಲ ಅಸಮಾಧಾನದಲ್ಲಿರೋನಲ್ಲ, ಕೊಲೆಗಾರನ. ಆದರೆ ಇಲ್ಲಿ ವಾಕ್ಯ ಹೇಳ್ತದೆ ಸುಳ್ಳುಗಾರನಾಗಿದ್ದಾನೆ ಎಂಬುದಾಗಿ. ಆಮೆನ್. ಸುಳ್ಳು ಹೇಳ್ಬೇಕಂತ ಇಲ್ಲ, ನೀವು ಇಷ್ಟು ಮಾಡಿದ್ರೆ ಸಾಕು. ಕೊಲೆ ಮಾಡಬೇಕಂತ ಇಲ್ಲ, ದ್ವೇಷ ಮಾಡಿದ್ರೆ ಸಾಕು. ಇವತ್ತು ಸಮಾಧಾನ ಇರಬೇಕೆಂಬುದಾಗಿ ದೇವ್ರ ಕಡೆ ಪ್ರೀತಿಯಲ್ಲಿ ನಡೆಯಬೇಕು. ಆಮೆನ್. ಪ್ರೀತಿಯಲ್ಲಿ ನಡೆಯೋದಂದ್ರೆ ಕ್ರಿಸ್ತ ನಮಗೋಸ್ಕರ ಪ್ರೀತಿ ಮಾಡಿದ್ದಾನೆ. ಆಮೆನ್. ಪ್ರಾಣ ಕೊಡುವ ಮುಖಾಂತರ ಪ್ರೀತಿ ಸಿದ್ಧಾಂತ ಪಡಿಸಿದ್ದಾನೆ. ಈಗ ನಿನ್ನ ವಿರುದ್ಧವಾಗಿ ತಪ್ಪು ಮಾಡಿದವರನ್ನ ನೀನು ಪ್ರೀತಿಯಿಂದ ನಡೆಸಬೇಕು. ಆಮೆನ್. ಕ್ರಿಸ್ತನು ಯಾವ ರೀತಿಯಾಗಿ ಪ್ರೀತಿ ಮಾಡಿದ್ದಾನೆ ಆ ಪ್ರೀತಿಯಿಂದ. ಆಮೆನ್. ನಿಮ್ಮ ಪ್ರೀತಿ ಡೂಪ್ಲಿಕೇಟ್ ಆಗಿದೆ. ಆಮೆನ್. ಮನುಷ್ಯರ ಪ್ರೀತಿ, ಈ ಲೋಕದ ಪ್ರೀತಿ ಅದೇನಾದರೆ ಎಕ್ಸ್ಚೇಂಜ್ ಆಗಿದೆ ಅಷ್ಟೇ. ರೋಸ್ ಕೊಟ್ಟಿಯಾ, ನಾನು ಚಾಕ್ಲೇಟ್ ಕೊಡ್ತೀನಿ. ನೀ ಸೀರೆ ಕೊಟ್ಟಿಯಾ, ನಾನು ಊಟ ಕೊಡ್ತೀನಿ. ಇದು ಎಕ್ಸ್ಚೇಂಜ್ ಆಗಿದೆ. ಆದರೆ ಬೈಬಲ್ ತೋರಿಸ್ಕೊಟ್ಟಂಥ ಪ್ರೀತಿ ಪಾಪವನ್ನು ಮುಚ್ಚುವಂಥದ್ದಾಗಿದೆ. ಆಮೆನ್. ಇನ್ನೊಬ್ಬರ ಪಾಪವನ್ನು ಲೆಕ್ಕಿಸದೆ, ಅದನ್ನು ಎತ್ತಿ ಹೇಳದೆ, ಅದನ್ನು ಶ್ರಮಿಸುವಂಥದ್ದಾಗಿದೆ. ಇದು ನಿಜವಾದ ದೇವರ ಪ್ರೀತಿ ಆಗಿದೆ. ಆಮೆನ್. ಅದಕ್ಕೆ ಇಲ್ಲಿ ಬೈಬಲ್ ವಾಕ್ಯ ಹೇಳ್ತದೆ, 5ನೇ ಅಧ್ಯಾಯ, ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು ಮತ್ತು ದೇವರ ಮಹಿಮೆಯನ್ನು ಹೊಂದುವೆಂಬ ಭರವಸೆಯಿಂದ ಉಲ್ಲಾಸವಾಗಿದ್ದೇವೆ. ಆಮೆನ್. ಕೃಪೆಯಲ್ಲಿ ನಾವು ನೆಲೆಗೊಂಡಿದ್ದೇವೆ ಪ್ರಿಯರೇ. ಆಮೆನ್. ಆ ಕೃಪೆಯಲ್ಲಿ ನಾವು ನಿಂತಿರುವಾಗ ನಾವೆಲ್ಲವನ್ನು ಜಯಿಸ್ತೇವೆ. ಅದಕ್ಕೆ ಮುಂದೆ ಹೇಳ್ತದೆ, ನಾವು ಅಲ್ಲೇ ವಾಕ್ಯ ಹೋದ 5ನೇ ಅಧ್ಯಾಯ 3ನೇ ವಚನ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ
ಉಲ್ಲಾಸವಾಗಿದ್ದೇವೆ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆ ಎಂದು ಬಲ್ಲೆವು. ಈ ನಿರೀಕ್ಷೆಯು ನಮ್ಮ ಆಸೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದೆಯಲ್ಲ. ನಾನು 3 ಸಂಗತಿ ಹೇಳ್ತೇನೆ. ಒಂದು, ಉಪದ್ರವ ನಿಮ್ಮ ವಿರುದ್ಧವಾಗಿ ಬಂದರೆ, ಈಗ ಕೃಪೆ ನಿಮ್ಮೊಳಗಿದೆ, ಹೊರಗಲ್ಲ. ಆಮೆನ್. ಹಾಗಾಗಿ ಉಪದ್ರವ ಬಂದಾಗ ನೀವು ಉಲ್ಲಾಸ ಪಡ್ತೀರಾ. ಉಪದ್ರವದಿಂದ ಏನು ಉಂಟಾಗ್ತದೆ? ತಾಳ್ಮೆ ಉಂಟಾಗ್ತದೆ. ಆಮೆನ್. ಉಪದ್ರವ ಬಂದಾಗ ಗುಣಗಳದಲ್ಲ, ಹಳೆ ಒಡಂಬಡಿಕೆಯಲ್ಲಿ ಆಗಿದ್ದಷ್ಟೇ. ಐಗುಪ್ತ ದೇಶದಿಂದ ಇಸ್ರಾಯೇಲರು ಕರ್ಕೊಂಡು ಬಂದಾಗ ದೇವರು ಅವರಿಗೆ ಅನೇಕ ಅದ್ಭುತಗಳನ್ನು ಮಾಡಿದ್ದಾನೆ. 9 ಥರ ವ್ಯಾಧಿ ಅಲ್ಲಿ ಬಂತವರಿಗೆ, ಎಲ್ಲಿ? ಐಗುಪ್ತದಲ್ಲಿ. ಇವ್ರನ್ನ ಬಿಡಿಸಿದ್ದಾನೆ. ಇವರು ಕೀರ್ತನೆ 107ರಲ್ಲಿ ನೋಡ್ತೇವೆ, ಇವರು ಬೆಳ್ಳಿ ಬಂಗಾರ, ಇವರು ಗುಲಾಮರಾಗಿದ್ರು ಕೊನೆಯ ಪರಿಸ್ಥಿತಿಯಲ್ಲಿ. ಆದರೆ ಹೊರಗೆ ಬರಬೇಕಾದಾಗ ಅವರು ಯಾರು ಕೂಡ ಅನಾರೋಗ್ಯದಲ್ಲಿ ಇರಲಿಲ್ಲ. ಆ ಒಂದು ಪಸ್ಕ ಹಬ್ಬ ಅವರ ಜೀವಿತವನ್ನು ಮಾರ್ಪಡಿಸಿತು. ಅವರು ಬಲಿಷ್ಠರಾಗಿ ಎಲ್ಲ ಐಶ್ವರ್ಯದಿಂದ ಹೊರಗೆ ಬಂದರು. ಬಟ್ ಬಂದ ಕೂಡಲೇ ಒಂದು ಪ್ರಾಬ್ಲಮ್ ಬಂತು. ಕೆಂಪು ಸಮುದ್ರ ಮುಂದೆ, ಯಾವ ಫರೋನ ಸೇನೆ ಹಿಂದೆ, ಇವರು ಮಧ್ಯ. ಸ್ಟಾರ್ಟ್ ಆಯಿತು ಅವಾಗಿಂದನೇ ರಾಗ. ಉಪದ್ರವ ಬಂದಾಗ ಸ್ಟಾರ್ಟ್ ಟು ಪ್ರೈಸ್. ದಿಕ್ಕೇ ಇಲ್ಲ ಇವರಿಗೆ. ಮುಂದೆ ಕೆಂಪು ಸಮುದ್ರ, ಹಿಂದೆ ಫರೋನ ಸೈನ್ಯ. ಮುಂದೆ ಹೋದರೆ ಮುಳುಗ್ತಾರೆ, ಹಿಂದೆ ಹೋದರೆ ಹೊಡಿತಾರೆ. ದೇವರು ಅದ್ಭುತ ಮಾಡ್ತಾನೆ. ಈ ಮುಂಜಾನೆ ಎಲ್ಲ ದಿಕ್ಕುಗಳಿಂದ ನಿಮಗೆ ಪ್ರಾಬ್ಲಮ್ಸ್ ಅಟ್ಯಾಕ್ ಆಗಿರ್ಬೋದು, ಆದರೆ ಬೈಬಲ್ ಇಸ್ ಕ್ಲಿಯರ್. ನೀನು ದೇವರನ್ನು ನಂಬಿ ಅದನ್ನ ಕೃಪೆಯಲ್ಲಿ ನೀನು ಉಲ್ಲಾಸ ಪಡಬೇಕು. ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ ಈಸ್ ರಿಜಾಯ್ಸ್ ಇನ್ ಇಸ್ ಪ್ರೆಸೆನ್ಸ್. ಅದನ್ನು ಸಮುದ್ರದಲ್ಲಿ ಕೂತ್ಕೊಳ್ಳಿ, ಪ್ರೈಸ್ ಮಾಡ್ರಿ, ಸ್ತುತಿಸ್ರಿ, ದೇವರ ಕೃಪೆಗಾಗಿ ಸ್ತೋತ್ರ ಎಂಬುದಾಗಿ ಹೇಳ್ರಿ. ಆಮೆನ್. ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ. ನಿಮಗೆ ತಾಳ್ಮೆಯಲ್ಲಿ ಇದ್ದಾಗಲೇ ದೇವರು ಕೊಡುವಂಥ ವಾಗ್ದಾನ ನೆನಪಾಗೋದು. ಇಲ್ಲಾಂದರೆ ಬರೀ ಸಿಟ್ಟೆ ಆಗತ್ತೆ, ಮನೇಲಿ ಬರೀ ಗಲಾಟೆನೇ ಆಗತ್ತೆ. ಇಲ್ಲ ಪ್ರಿಯರೇ, ಅದಕ್ಕೆ ವಾಕ್ಯ ಹೇಳ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ. ಏನ್ ಸೆಕೆಂಡ್ ಪಾರ್ಟ್? ತಾಳ್ಮೆಯಿಂದ ಅನುಭವ, ಎಕ್ಸ್ಪೀರಿಯನ್ಸ್. ನೀವು ಎಕ್ಸ್ಪೀರಿಯನ್ಸ್. ಇವತ್ತು ಪ್ರಾಬ್ಲಮ್ಸ್, ನೀವು ಯಾವುದೋ ಒಂದು ಸಣ್ಣ ಕೆಲಸ ಇರ್ಬೋದು, ಬೈಕೊಂಡು ಕೆಲಸ ಮಾಡೋದಲ್ಲ. ಆಮೆನ್. ದಟ್ ಈಸ್ ಫಾರ್ ಯುವರ್ ಎಕ್ಸ್ಪೀರಿಯನ್ಸ್. ಯಾರು ನಿಮ್ಮನ್ನು ಬೈತಾ ಇರ್ಬೋದು ಯಾವಾಗಲೂ, ಬಟ್ ಸ್ಟಿಲ್ ದಟ್ ಈಸ್ ಫಾರ್ ಯುವರ್ ಎಕ್ಸ್ಪೀರಿಯನ್ಸ್. ಆಮೆನ್. ಲರ್ನ್, ಕಲ್ತ್ಕೊಳ್ರಿ. ಆಮೆನ್. ಡು ಯು ನೋ ಮೈ ಫಸ್ಟ್ ಸ್ಯಾಲ್ರಿ? ನನ್ನ ಮೊದಲನೆಯ ಸಂಬಳ ಗೊತ್ತಾ ನಿಮಗೆ? ಜಸ್ಟ್ 2000 rupees. ಡಾಕ್ಟರ್ ಆಗಿ 2000 ರೂಪಾಯಿ ಕೆಲಸ ಮಾಡಿದ್ದೇನೆ. ಆಮೆನ್. ನೈಟ್ 12 hours ಡ್ಯೂಟಿ, ನೈಟ್ ಮಾರ್ನಿಂಗ್ 8 ಇಂಟರ್ನ್ಶಿಪ್ಪಲ್ಲೇ. ಆಮೆನ್. ಟು ಲರ್ನ್. ನನಗೆ ಪ್ರಾಮಿಸ್ ಮಾಡಿದ 6000, ಕೊಟ್ಟಿದ್ದೆ 2000 ರೂಪಾಯಿ. ನಾನೇನು ಬೇಜಾರಾಗಲಿಲ್ಲ. ಐ ಲರ್ನ್ ಸಮಥಿಂಗ್. ಇವತ್ತು ಓನ್ ಹಾಸ್ಪಿಟಲ್ ಇವತ್ತು ಇವ್ರು ಇಡಲಿಕ್ಕೆ ಕೃಪೆ ಕೊಟ್ಟಿದ್ದಾನೆ. ಐ ಆಮ್ ಏಬಲ್ ಟು ಗಿವ್ ಜಾಬ್. ಎಲ್ಲರಿಗಲ್ಲ, 3 ಜನ ಕೊಟ್ಟಿದ್ದೇವೆ. ಖಂಡಿತವಾಗಿ ದೇವರು ವೃದ್ಧಿ ಮಾಡುವಾಗ ನಾವು ಬ್ಲೆಸ್ ಆಗೇ ಆಗ್ತೇವೆ. ಆಮೆನ್. ನಾನು ಹೇಳ್ತೇನೆ ಪ್ರಿಯರೇ, ಪ್ರತಿಯೊಂದು ಸಿಚುವೇಶನ್ ನಿಮ್ಮ ಲೈಫಲ್ಲಿ ಬರುವಾಗ ದೇವರನ್ನ ಸ್ತುತಿಸ್ರಿ. ಆಮೆನ್. ಗುಣಗೊಟ್ಟಬೇಡ್ರಿ. ಅಲ್ಲಿ ನೋಡ್ತೇವೆ, ನೀರು ಬಂದಿಲ್ಲ ಅಂತ ಗುಣಗೊಟ್ಟದು, ಮನ್ನಾ ಬಂದಿಲ್ಲ ಅಂತ ಗುಣಗೊಟ್ಟದು. ದೇವರು ಒದಗಿಸ್ತಿದ್ದ, ಇವ್ರು ಮೊದಲೇ ಗುಣ 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 ಸ್ಟಾರ್ಟ್ ಮಾಡೋದು. ಅಲ್ಲಿ ಗಾರ್ಲಿಕ್ ಇತ್ತು, ಬಾರ್ಲಿ ಇತ್ತು, ಅದಿತ್ತು ಇದಿತ್ತು ಅಂತ. ದೇವರು ತಗೊಳ್ರಿ ಅಂತೇಳಿ ಆಕಾಶದಿಂದ ಕೊಯ್ಲಕ್ಕಿ ಎಲ್ಲ ಬಿದ್ದು ತಿಂದು ಇವರು ಅವರೊಂಥರ ವಾಕರಿಕೆ ಬಂತಂತೆ ಲಾಸ್ಟಿಗೆ. ಆಮೆನ್. ಆ ರೀತಿ ಅಲ್ಲ ಪ್ರಿಯರೇ. ಇವತ್ತು ದೇವರ ವಿರುದ್ಧವಾಗಿ, ಅಂದರೆ ವಾಗ್ದಾನ ನಿಮ್ಮ ಹತ್ರ ಕೊಡಲ್ಪಟ್ಟಿದೆ, ಅದನ್ನು ಅನುಭವಿಸಬೇಕು, ಗುಣಗಾಡೋದಲ್ಲ. ಕೆಲವರು ಬರೀ ಕಂಪ್ಲೇಂಟ್ ಹೇಳ್ತಾನೆ ಇರ್ತಾರೆ. ಇಲ್ಲ ಪ್ರಿಯರೇ, ಇನ್ನು ಅನುಭವ ಬಂದವರು ಕಂಪ್ಲೇಂಟ್ ಹೇಳೋದಿಲ್ಲ. ಆಮೆನ್. ಅದಕ್ಕೆ ವಾಕ್ಯ ಹೇಳ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿಗೆ ಬರ್ತೀರಾ. ಆಮೆನ್. ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆಂದು ಬಲ್ಲೆವು. ಅನುಭವದಿಂದ ನಿರೀಕ್ಷೆ, ಹೋಪ್. ಕ್ರೈಸ್ಟ್ ಈಸ್ ಅ ಹೋಪ್ ಆಫ್ ಅ ಗ್ಲೋರಿ. ಆಮೆನ್. ಕ್ರಿಸ್ತನು ಮಹಿಮೆಯ ನಿರೀಕ್ಷೆಯ. ಕೊಲೊಸ್ಸೆ ಪತ್ರಿಕೆ 3ನೇ ಅಧ್ಯಾಯ ನಾವು ವಾಕ್ಯ ತೆಗೆದುಕೊಳ್ಳೋಣ. ಆಮೆನ್. ಆತನು ನಮ್ಮ ನಿರೀಕ್ಷೆ ಕ್ರಿಸ್ತನಾಗಿದ್ದಾನೆ. ಆಮೆನ್. 3ನೇ ಅಧ್ಯಾಯ 1ನೇ ಅಧ್ಯಾಯದಲ್ಲಿದೆ ಕಾಣುತ್ತೆ, 1:27 ಅನ್ಯ ಜನಗಳ ವಿಷಯವಾದ ಈ ಮರ್ಮದ ಮಹಿಪಾತಿಶಯವು ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು. ಈ ಮರ್ಮವು ಏನೆಂದರೆ, ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ. ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿದ್ದಾನೆ. ಆರ್ಡಿನರಿ ಅಲ್ಲ, ಪ್ರಭಾವ, ಗ್ಲೋರಿ. ಕ್ರೈಸ್ಟ್ ಇಸ್ ಅ ಹೋಪ್ ಆಫ್ ಗ್ಲೋರಿ. ಆಮೆನ್.
ಇವತ್ತು ನಮಗೆ ದೇವರು ನಿರೀಕ್ಷೆನ ಉಂಟು ಮಾಡಿದ್ದಾನೆ. ಆಮೆನ್. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ, ತಾಳ್ಮೆಯಿಂದ ಅನುಭವಿಸದೆ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷೆ ಹುಟ್ಟುತ್ತದೆ ಬಲ್ಲೆವು. ಈ ನಿರೀಕ್ಷೆಯು 5ನೇ ವಚನ, ಈ ನಿರೀಕ್ಷೆಯು ನಮ್ಮ ಆಸೆಯನ್ನು ಭಂಗಪಡಿಸುವುದಿಲ್ಲ. ನಿಮ್ಮ ಆಸೆಯನ್ನ ಭಂಗಪಡಿಸುವುದಿಲ್ಲ. ನನ್ನ ದೇವರು ಶ್ರೇಷ್ಠ ವರಗಳಿಂದ ನಿನ್ನ ಆಸೆನ ಪೂರೈಸ್ತಾನೆ. ಕೀರ್ತನೆ 103 ವಾಕ್ಯ ಬರ್ಕೊಳ್ರಿ, ಈ ವಾಕ್ಯನ ಡಿಕ್ಲೇರ್ ಮಾಡ್ರಿ. ವಾಟ್ ಪ್ರಾಬ್ಲಮ್ ಯು ಆರ್ ಗೋಯಿಂಗ್ ಥ್ರೂ, ಈ ಮುಂಜಾನೆ ಯಾವುದನ್ನು ಹಾದು ಹೋಗ್ತಿದೆಯಾ ಅದರಲ್ಲಿ ಉಂಟಾಗುವ ಅನುಭವ ನಿರೀಕ್ಷೆ ಉಂಟುತ್ತದೆ. ಆ ನಿರೀಕ್ಷೆ ಬಿದ್ದು ಹೋಗೋದಿಲ್ಲ. ಮ್ಯಾನ್, ಈ ಲೋಕದಲ್ಲಿ ಪ್ರಾಬ್ಲಮ್ಸ್ ಬಂದರೆ ಅವ್ರ ಎಕ್ಸ್ಪೀರಿಯನ್ಸ್ ಆಗಿ ಎಲ್ಲ ಬಿದ್ದು ಹೋಗ್ತಾರೆ. ಆದರೆ ವಿಶ್ವಾಸಿಗೆ ಬರುವಾಗ ಆ ಎಕ್ಸ್ಪೀರಿಯನ್ಸಿಂದಲೇ, ಆ ಅನುಭವದಿಂದಲೇ ನಿರೀಕ್ಷೆ ಉಂಟುತ್ತದೆ. ಈ ನಿರೀಕ್ಷೆ ನಿಮ್ಮಿಂದ ಉಂಟದಲ್ಲ, ದೇವರಿಂದ ಉಂಟಾಗಿದೆ. ಈ ನಿರೀಕ್ಷೆ ಎಂದಿಗೂ ಭಂಗ ಆಗುವುದಿಲ್ಲ. ಆಮೇಲೆ ರೈಟ್ ಪಾಸ್ಟರ್, ಭಂಗಪಡಿಸುವುದಿಲ್ಲ. ಆಮೆನ್. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದೆಯಲ್ಲ. ಆಮೆನ್. ಈ ಮುಂಜಾನೆ ನಾನು ಹೇಳ್ತೇನೆ, ಪರಿಶುದ್ಧಾತ್ಮನು ನಿಮ್ಮ ಜೊತೆಲಿ ನಿಮ್ಮೊಳಗಿದ್ದಾನೆ. ಆಮೆನ್. ಯು ಆರ್ ವರ್ಕಿಂಗ್ ಟುಗೆದರ್. ದೇವರ ಜೊತೆಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ಆಮೆನ್. ಯು ಆರ್ ನಾಟ್ ಅಲೋನ್. ದೇವರ ಜೀವ ನಿಮ್ಮಲ್ಲಿದೆ, ದೇವರ ಕೃಪೆ ನಿಮ್ಮಲ್ಲಿ ನೆಲೆಗೊಂಡಿದೆ. ಆಮೆನ್. ಈ ಮುಂಚೆನೆ ಬರುವ ಪ್ರತಿಯೊಂದು ಸಿಚುವೇಶನ್ ನೀವು ಸುಲಭವಾಗಿ ಜಯಿಸ್ತೀರಾ. ಆಮೆನ್. ಈ ಒಂದು ಟ್ರಬಲ್ಸ್ ಮಧ್ಯದಲ್ಲಿ ದೇವರನ್ನ ಸಂತೋಷ ಪಡಲಿಕ್ಕೆ, ದೇವರನ್ನ ಮಹಿಮೆ ಪಡಿಸಲಿಕ್ಕೆ ನೀವು ಸ್ಟಾರ್ಟ್ ಮಾಡ್ರಿ. ಆಮೆನ್. ಈ ಮುಂಚೆನೆ ನಾವು ಕರ್ತನ ಮೇಜಿಗೆ ಹೋಗೋಣ. ಸೊ ನಾಳೆ ಯಾರೋ ಒಬ್ಬರು ಹಾಕಿದ್ರು 7 ಗಂಟೆಗೆ ಅಂತ. ನಾವು ಸಡನ್ನಾಗಿ 7 ಗಂಟೆ ಮಾಡೋಕ್ಕಿಂತ ಒಂದು 2-3 ಡೇಸ್ ಎಲ್ಲರ ಒಂದು ಒಪಿನಿಯನ್ ತಗೊಂಡು ನಾವು ವಿಲ್ ಪ್ಲ್ಯಾನ್ ಫಾರ್ 7. ಏನಂತೀರ ಪಾಸ್ಟರ್? ಅಥವಾ ನಾಳೆಯಿಂದನೇ ಮಾಡಬೇಕಾ 7 o'clock? 7:30ಗೆ ಇನ್ನು ಅಡ್ಜಸ್ಟ್ ಆಗಿಲ್ಲ. 7:30ಗೆ ಬಂದಿರೋರು ಈ ಮುಂಜಾನೆ, ನಾಳೆ ಕೂಡ ಮುಂಜಾನೆ 7:30 ಆನ್ವರ್ಡ್ಸ್ 8:30 ಲೈವ್ ಮಾರ್ನಿಂಗ್ ಡಿವೋಷನ್ ಇರುವಂಥದ್ದಾಗಿದೆ. ನಮ್ಮ ಟೈಮಿಂಗ್ಸ್ ಚೇಂಜ್ ಆಗಿದೆ. ನಾವು 8 o'clockಗೆ ಆಗ್ತಿತ್ತು, ಹೆಚ್ಚು ಕಡಿಮೆ ಇಲ್ಲ. ಇವಾಗ 7:30 ಶಾರ್ಪ್ ಬರ್ತಾ ಇದ್ದೀವಿ. ನಾಳೆ ಕೂಡ 7:30 ಇರುತ್ತೆ. ಕೆಲ ದಿವಸಗಳಾದಮೇಲೆ ಯಾರಿಗೆ ಅಭಿಪ್ರಾಯ ನೀವು ತಿಳಿಸ್ರಿ 7 to 8 ಆಗಬೇಕಂದರು ವಿಲ್ ಗೋ ವಿತ್ ಮೆಜಾರಿಟಿ. ಓಕೆ, ನಾವು ಬೇಕಾದ್ರೆ 7 to 8 ಮಾಡಲಿಕ್ಕೆ ಕೂಡ ಸಿದ್ಧರಾಗಿದ್ದೇವೆ. ಈ ಮುಂಜಾನೆ ನಾವು ಕರ್ತನ ಮೇಜಿಗೆ ಹೋಗೋಣ. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳಿ ಸಿದ್ಧರಾಗಿರು. ದ್ರಾಕ್ಷಾರಸ ಮತ್ತು ರೊಟ್ಟಿಯನ್ನು ತೆಗೆದುಕೊಂಡು ಸಿದ್ಧವಾಗಿ ನಾವು ವಾಕ್ಯ ಓದಿಕೊಂಡು ಪ್ರಾರ್ಥನೆ ಮಾಡಿಕೊಂಡಿದ್ದಲ್ಲಿ ಪಾಲ್ಗೊಳ್ಳೋಣ. ಮೊದಲೇ ಕೊರಿಂಥದವರ ಪತ್ರಿಕೆ 11ನೇ ಅಧ್ಯಾಯ ಅದರ 23ರಿಂದ 26ನೇ ವಚನ ಓದಿಕೊಳ್ಳುವ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದ್ದೇನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರೋ ನನ್ನ ದೇಹ, ನನ್ನ ನೆನೆಸಿಕೊಳ್ಳೋಸ್ಕರ ಹೀಗೆ ಮಾಡಿರಿ ಅಂದನು. ಯೇಸು ಸ್ವಾಮಿ ಶಿಲುಬೆಗೆ ಹಾಕಲ್ಪಡುವ ಹಿಂದಿನ ದಿನದಲ್ಲಿ ಶಿಷ್ಯರೊಟ್ಟಿಗೆ ಕೊನೆಯ ಪಸ್ಕ ಭೋಜನ ಮಾಡುವ ಸಮಯದಲ್ಲಿ ಊಟದಿಂದ ಎದ್ದು ರೊಟ್ಟಿಯನ್ನು ತೆಗೆದುಕೊಂಡು ಮುರಿದು ಸ್ತೋತ್ರ ಮಾಡಿ ಶಿಷ್ಯರಿಗೆ ಕೊಟ್ಟು, ಇದು ನನ್ನ ದೇಹ, ಇದನ್ನೆಲ್ಲರೂ ತಿನ್ನಿರಿ ಎಂಬುದಾಗಿ. ಹೌದು, ಯೇಸುವಿನ ದೇಹ ಅವು ನಮಗೆ ನಿತ್ಯ ಜೀವನ ಕೊಡೋದಾಗಿದೆ. ಆತನ ದೇಹವು ಕಲ್ವಾರಿ ಕುಂಜಿಯಲ್ಲಿ ಜಡಿಯಲ್ಪಡ್ತು. ಆತನ ಮೈಯೆಲ್ಲ ಬಾಸುಂಡೆ ಉಂಟಾಯಿತು, ಮಾಂಸ ಚರ್ಮ ಕಿತ್ತು ಬಂತು. ಆತನ ಬಾಸುಂಡೆ ನಮಗೆ ರೋಗ ವಾಸಿಯಾಯಿತು. ಚರ್ಮೆರಿಗೆ ಯಾರ್ಯಾರು ನಂಬ್ತಾರೋ ಇದೇ ಕ್ಷಣದಲ್ಲಿ ಅವರಿಗೆ ಯಾವುದೇ ಕಾಯಿಲೆ ಇರುವುದಾದರೆ ಸಂಪೂರ್ಣ ಸ್ವಸ್ಥತೆ ಉಂಟಾಗ್ತದೆ. ನಂಬಿ ದೇವರ ಮರಣವನ್ನು ನಂಬಿ ಆತನಿಗೆ ಸ್ತೋತ್ರ ಮಾಡ್ತಾ ಆತನ ದೇಹದಲ್ಲಿ ಪಾಲ್ಗೊಳ್ಳೋಣ. ದೇವರ ಪರಿಶುದ್ಧ ದೇಹ, ಮುರಿಯಲ್ಪಟ್ಟ ದೇಹಕ್ಕೆ ಸ್ತೋತ್ರ. ಥ್ಯಾಂಕ್ ಯು ಫಾದರ್. Thank you Jesus. Thank you for the word. I receive life in the name of Jesus. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ಕರ್ತನ ಮೇಜು ಸ್ಥಾಪನೆ ಮಾಡುವುದು ಅನೇಕ ಜನರಿಗೆ ಯೇಸುಸ್ವಾಮಿಯ ಶಿಲುಬೆಯ ಮರಣ, ಪಾಪ ಪರಿಹಾರಕ್ಕೋಸ್ಕರ ಮಾಡಿದ ತ್ಯಾಗ ಬಲಿದಾನ ಬಗ್ಗೆ ಅರಿಕೆ ಮಾಡಲಿಕ್ಕೆ ಅವಸರ ಆಗಿದೆ. ಯೇಸುವಿನ ಮರಣ ಲೋಕದ ಪ್ರತಿಯೊಬ್ಬ ಜನರಿಗೆ ನಂಬುವವರಿಗೆ ಅದು ನಿತ್ಯ ಜೀವನ ಕೊಡೋದಾಗಿದೆ. ಆತನ ಮರಣವು ನಮ್ಮ ಜೀವ ಆಗಿದೆ. ಆದ್ದರಿಂದ ಆತನ ರಕ್ತವು ನಮಗೆ ನಿತ್ಯ ಜೀವ ಕೊಡೋದಾಗಿದೆ. ಯೇಸುವಿನ ರಕ್ತ ಅದು ಪರಿಶುದ್ಧವಾದ ರಕ್ತ. ಅದರಲ್ಲಿ ಯಾವುದೇ ಪಾಪ ಇರಲಿಲ್ಲ, ಶಾಪ ಇರಲಿಲ್ಲ, ರೋಗ ಇರಲಿಲ್ಲ. ಈ ರಕ್ತವನ್ನು ನಾವು
ಸೇವಿಸುವಾಗ ನಮ್ಮ ಶಾಪವು ಮುರಿಲ್ಪಡ್ತದೆ, ನಮ್ಮ Yes. ರೋಗವು ಸ್ವಸ್ಥ ಉಂಟಾಗ್ತದೆ, ನಮಗೆ Yes. ನಿತ್ಯ ಜೀವ ಉಂಟಾಗ್ತದೆ, ನಮಗೆ ಸುಕ್ಷೇಮ ಉಂಟಾಗ್ತದೆ, ನಮಗೆ ಸಮೃದ್ಧಿ ಉಂಟಾಗ್ತದೆ. ಯೇಸುವಿನ ಪರಿಶುದ್ಧ ರಕ್ತಕ್ಕೆ ನಾವು ಸ್ತೋತ್ರ ಮಾಡಿ ಆತನ ಮರಣವನ್ನು ನೆನೆಸಿಕೊಂಡು ಈ ಒಂದು ದ್ರಾಕ್ಷಾರಸದಲ್ಲಿ ಪಾನ ಮಾಡೋಣ. ಥ್ಯಾಂಕ್ ಯು ಫಾರ್ ದ ಪ್ರೆಷಸ್ ಬ್ಲಡ್. ಆಮೆನ್. Thank you, Jesus. We receive life in the name of Jesus. Thank you, Lord. ಸ್ತೋತ್ರ ಕರ್ತನೆ, ಸರ್ವಶಕ್ತ ತಂದೆಯಾದ ಪರಲೋಕದ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಉದಯ ಕಾಲದಲ್ಲಿ ಸ್ವಾಮಿ ಕರ್ತನೆ, ಸ್ವಲ್ಪ ಸಮಯ ಸಂಧಾನದಲ್ಲಿ ಕೂಡಿ ಬಂದು ಆನ್ಲೈನ್ನಲ್ಲಿ ಆರಾಧಿಸುವಂತೆ ಸ್ತುತಿಸಿ ಕೊಂಡಾಡುವಂತೆ ವಾಕ್ಯ ಧ್ಯಾನ ಮಾಡಲು ಮಟ್ಟ ಕೊಟ್ಟಾಕೊಡ್ಬೇಕಾಗಿ ಸ್ತೋತ್ರ. ಕೂಡಿ ಬಂದ ಪ್ರತಿಯೊಬ್ಬ ದೇವರ ಮಕ್ಕಳ ಕುಟುಂಬ ಆಶೀರ್ವಿಸು. ಅವರೆಲ್ಲ ಕೊರತೆಗಳು ನೀಗಲ್ಪಡಲಿ ಸ್ವಾಮಿ. ಅವರ ಕೆಲಸ ಕಾರ್ಯಗಳು ಆಶೀರ್ವಿಸಲ್ಪಡಲಿ, ಅವರ ಹೊಲಗದ್ದೆಗಳು ಆಶೀರ್ವಿಸಲ್ಪಡಲಿ, ಅವರ ಬಿಸ್ನೆಸ್ಗಳು ಆಶೀರ್ವಿಸಲ್ಪಡಲಿ ಸ್ವಾಮಿ. ಅವರ ಕಚೇರಿ ಕೆಲಸ ಕಾರ್ಯಗಳು ಫ್ಯಾಕ್ಟರಿ ಎಲ್ಲೆಲ್ಲಿದ್ದಾರೋ ಪ್ರತಿಯೊಂದು ಸ್ಥಳದಲ್ಲಿ ಕರ್ತನೆ, ವಾಹನಗಳಿರುವವರು ಅಲ್ಲಲ್ಲಿ ವಾಹನಗಳಲ್ಲಿ ಪ್ರತಿಯೊಂದು ಸ್ಥಳಗಳಲ್ಲಿ ಆಶೀರ್ವಿಸಲ್ಪಡಲಿ. ಅವರಲ್ಲಿ ಹೋಗಲಿ ಬರಲಿ ಶುಭ ಉಂಟಾಗಲಿ ಅಪ್ಪ. ಅವರ ಕರ್ತನೆ ಎಲ್ಲ ಪ್ರತಿಯೊಂದು ಆಸ್ತಿಗಳು ಮೇಲೆ ಯೇಸು ರಕ್ತವನ್ನು ಹಾಕ್ತೇವೆ ಸ್ವಾಮಿ ಕರ್ತನೆ. Yes, yes. ಧರ್ಮೋಪದೇಶಕಾಂಡ 28ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟ ಎಲ್ಲ ಆಶೀರ್ವಾದಗಳು ಈ ಎಲ್ಲಾ ಜನರ ಮೇಲೆ ಘೋಷಣೆ ಮಾಡ್ತೇವೆ ಸ್ವಾಮಿ ಕರ್ತನೆ. ಅಪ್ಪ ದೇವರೇ ಸ್ವಾಮಿ, ಯಾರು ಕಷ್ಟ ತೊಂದರೆ ಇರುವುದಾದರೆ, ವೈರಿಗಳಿಂದ ಹಿಂಸೆ ಪಡುವುದಾದರೆ ಅವೆಲ್ಲ ವೈರಿ ಕಾರ್ಯಗಳು ಲಯವಾಗಲಿ. ನಿಮ್ಮ ಮೇಲೆ ಬರುವ ಶತ್ರು ನಿಮ್ಮಿಂದ ಸೋತು ದೇಹವನ್ನು ಮಾಡ್ತಾನೆ. ಅವ್ರು ಒಂದೇ ದಾರಿ ಬಂದರೆ 7 ದಾರಿ ಚದರಿ ಒಂದು ವಚನಗಳಿಗೆ ಚದರಿ ಹೋಗಲಿ. ಕಲ್ಪಿಸಿದ ಯಾವ ಆಯ್ದು ಜಯಿಸದು, ನ್ಯಾಯ ವಿಚಾರಣದಿಂದ ನಿನ್ನ ವಿರುದ್ಧ ಹೇಳುವ ಅಪರಾಧ ನಾಲಿಗೆಗಳು ದೋಷವನ್ನು ಖಂಡಿಸುವಿ. ಈ ಸ್ಥಿತಿಯ ಅವನ ಸೇವಕರ ಸ್ವಾಸ್ಥ್ಯವು ನಾಂದಾಯ ಪ್ರಸಾದನ ಫಲದ ವಚನ ಮೇರೆಗೆ ಸ್ವಾಮಿ ದುಷ್ಟ ಕಾರ್ಯಗಳು ಮುರಿಯಲ್ಪಡಲಿ. ಪ್ರತಿಯೊಬ್ಬರು ಬಿಡುಗಡೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಅನಾರೋಗ್ಯವಿರುವುದಾದರೆ ಇದೇ ಕ್ಷಣದಲ್ಲಿ ಯೇಸುವಿನ ನಾಮದಲ್ಲಿ ಸ್ವಸ್ಥತೆಯನ್ನು ಘೋಷಣೆ ಮಾಡ್ತೇವೆ. ಸ್ವಸ್ಥತೆ ಹೊಂದಿಕೊಳ್ಳ್ರಿ ಇದೇ ಕ್ಷಣದಲ್ಲಿ. ಆಮೇನ್. ಸ್ತೋತ್ರ. ಅಪ್ಪ ದೇವರೇ ಸ್ವಾಮಿ, ನಮ್ಮ ದೇಶಕ್ಕೋಸ್ಕರ ನಮ್ಮ ರಾಜ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಆಡಳಿತ ನಡೆಸುವ ಎಲ್ಲ ಮಂತ್ರಿಗಳಿಗೋಸ್ಕರ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಎಲ್ಲ ಮಂತ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ನೀತಿಯ ರೀತಿಯಲ್ಲಿ ಆಡಳಿತ ನಡೆಸಲಿ. ನಿನ್ನ ಪರಲೋಕ ನೀತಿಯಿಂದ ಆಡಳಿತ ನಡೆಸಲಿ. ಯಾವುದೇ ಭ್ರಷ್ಟ ರೀತಿಯಲ್ಲ ಸ್ವಾಮಿ ಕರ್ತನೆ. ನೀನು ನೀತಿ ರಾಜನಾಗಿ ಅಧಿಕಾರ ನಿನ್ನಿಂದ ಕೊಡಲ್ಪಡಿದೆ. ನೀನು ಕೊಡದೆ ಯಾರಿಗೂ ಅಧಿಕಾರ ಇಲ್ಲ ಸ್ವಾಮಿ. ಅಪ್ಪ ದೇವರೇ ಸ್ವಾಮಿ, ಅವರಿಗೆ ಜ್ಞಾನ ಕೊಡು, ಪರಲೋಕದ ಜ್ಞಾನ ಕೊಡು. ದೇಶದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಉಂಟಾಗಲಿ. ಎಲ್ಲಾ ಜನರು ಶಾಂತಿಯಿಂದ ಜೀವಿಸುವಂತೆ ವಾತಾವರಣ ಉಂಟಾಗಲಿ. ಈ ರೋಗದ ಭಯ ಬಿಟ್ಟೋಗಲಿ. ಸೈತಾನ ಕಾರ್ಯ ಮುರಿಯಲ್ಪಡಲಿ. ಕೊರೋನಾ ಕೋವಿಡ್-19 ಯೇಸುವಿನ ನಾಮದಲ್ಲಿ ಸಂಪೂರ್ಣವಾದ ಕಾರ್ಯ ಮುರಿಯಲಿ ಯೇಸುವಿನ ನಾಮದಲ್ಲಿ. ರೋಗದಲ್ಲಿ ಜನರು ಸ್ವಸ್ಥ ಹೊಂದಿಕೊಳ್ಳಲಿ ಯೇಸುವಿನ ನಾಮದಲ್ಲಿ. ಯಾರು ಈ ಕಾಯಿಲೆ ಮರಣ ಹೊಂದಬಾರದು. ಈ ಒಂದು ಟ್ರೀಟ್ಮೆಂಟ್ ಮಾಡುವ ಎಲ್ಲ ಟೀಮ್, ವೈದ್ಯರು ಮತ್ತು ದಾದಿಯರೆಲ್ಲ ಪ್ರತಿಯೊಂದು ಟೀಮನ್ನು ಯೇಸು ರಕ್ಷಣೆಯಲ್ಲಿ ಮರೆ ಮಾಡ್ತೇವೆ. ಹಾಗೂ ಎಲ್ಲ ಈ ಒಂದು ಟೀಮಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಯೇಸು ಮರೆ ಮಾಡ್ತೇವೆ. ಅಪ್ಪ ದೇವರೇ, ದೇವರ ಸೇವಕರು ಪ್ರಾರ್ಥನೆ ಮಾಡ್ತೇನೆ. ಪ್ರತಿಯೊಬ್ಬರ ದೇವರ ಸೇವಕರನ್ನು ಆಶೀರ್ವದಿಸು. ಪರಲೋಕದಿಂದ ಒಂದು ಪ್ರಕಟಣೆ ಹೊಂದಿಕೊಂಡು ನಿನ್ನ ವಾಕ್ಯವನ್ನು ಸಾರುವಂತೆ ಅವನ್ನ ವಿಶೇಷವಾದ ಜ್ಞಾನ ತುಂಬಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಪ್ರತಿಯೊಬ್ಬರ ಸೇವಕರ ಅವಶ್ಯಕ ಸಂಧಿಸಲ್ಪಡಲಿ, ಕೊರತೆಗಳು ನೀಗಲ್ಪಡಲಿ ಯೇಸುವಿನ ನಾಮದಲ್ಲಿ. ಅವರ ಸೇವೆ ಹಬ್ಬಲಿ ಕರ್ತನೆ. ಉತ್ತರ ದಕ್ಷಿಣ ಹಬ್ಬಲಿ ಆತ್ಮಗಳು ಪ್ರತಿದಿನ ಸಭೆಗೆ ಮಂಡಳಿಗೆ ಸೇರಲಿ ಯೇಸುವಿನ ನಾಮದಲ್ಲಿ. ಈ ಒಂದು ಸೋಷಿಯಲ್ ಮೀಡಿಯಾ ಮೂಲಕ ಸಾರುವ ಸ್ವಾರ್ಥಿ ಪ್ರಬಲವಾಗಿ ಹಬ್ಬಲಿ. ಹೊಸ ವ್ಯಕ್ತಿಗಳು ಇದಕ್ಕೆ ಕಾಂಟ್ಯಾಕ್ಟ್ ಆಗಲಿ ಯೇಸುವಿನ ನಾಮದಲ್ಲಿ. ವಾಕ್ಯ ಕೇಳುವ ಮೂಲಕ ರಕ್ಷಿಸಲ್ಪಡಲಿ ಯೇಸುವಿನ ನಾಮದಲ್ಲಿ. ಅಪರಾಧ ನಾಶವಾಗಿ ಹೋಗಬಾರದು. ಪ್ರತಿಯೊಬ್ಬ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ನಿನ್ನ ಉದ್ದೇಶ ಚಿತ್ತವಾಗಿದೆ ಸ್ವಾಮಿ. ಒಬ್ಬ ಪಾಪಿ ದೇವರ ಕಡೆ ತಿಳ್ಕೊಂಡ್ರೆ ಪರಲೋಕದಲ್ಲಿ ದೇವದೂತರ ಸಮ್ಮುಖದಲ್ಲಿ ಎಷ್ಟೋ ಸಂತೋಷವನ್ನು ಬರಲ್ಪಡದೆ. ಸ್ತೋತ್ರ. ಅಪ್ಪ ದೇವರೇ, ಈ ಒಂದು ಸ್ವಾರ್ಥ ಬಲವಾಗಿ ಸಾರಲ್ಪಡಿ ಅಪ್ಪ ತಂದೆ. ಸ್ತೋತ್ರ. ಉದಯ ಕಾಲದಲ್ಲಿ ಈ ದಿನೆಲ್ಲ ನಮ್ಮನ್ನು ನಡೆಸು. ಹೋಗಲಿ ಬರಲಿ ಕೆಲಸ ಕಾರ್ಯಗಳಲ್ಲಿ ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಕೃಪೆ ತುಂಬಿಸು. ಸಮಸ್ತ ಘನಮಾನಮೈ ನಿನಗೆ ಸಲ್ಲಿಸ್ತಾ ಈ ಸ್ವಾಮಿ ಪ್ರಾರ್ಥನೆ ಹೊಂದಿಕೊಳ್ಳುತ್ತಂದೆ. Amen. Amen. Thank you, Pastor. Thank you, one and everyone. ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಈ ಮುಂಜಾನೆ ಆರಾಧನೆಯಲ್ಲಿ ವಂದನೆ ಸಲ್ಲಿಸ್ತಾನೆ. ಸೊ ಈ ಮುಂಜಾನೆ ಯಾರು ಫಸ್ಟ್ ಟೈಮ್ ನಮ್ಮನ್ನು ವಾಚ್ ಮಾಡ್ತಾ ಇದ್ದೀರಾ, ಸೊ ನಮ್ಮ ನಂಬರ್ ಕೆಳಗೆ ಡಿಸ್ಪ್ಲೇ ಆಗಿದೆ. ದಟ್ ಈಸ್ ಅ ವಾಟ್ಸಪ್ ನಂಬರ್. ಈ ನಂಬರಿಗೆ ನೀವು ನಿಮ್ಮ ಹೆಸರು ಹಾಗೂ ನಿಮ್ಮ ಪ್ಲೇಸ್ ಮೆಸೇಜ್ ಮಾಡೋದಾದರೆ ನಮ್ಮ ಕಡೆಯಿಂದ ನಿಮಗೆ ಒಂದು ಕನ್ಫೆಸ್ ಕಾರ್ಡ್, ಅದರಲ್ಲಿ ದೇವರ ವಾಕ್ಯ ಇದೆ, ಕ್ರಿಸ್ತನು ಮಾಡಿ ಮುಗಿಸಿದ ವಾಗ್ದಾನಗಳು. ಆ ವಾಗ್ದಾನಗಳನ್ನ ನೀವು ಪ್ರತಿದಿನ ದಿನಕ್ಕೆ 2 ರಿಂದ 3 ಸಾರಿ ಕನ್ಫೆಸ್ ಮಾಡಿರಿ, ನಂಬ್ರಿ. ಆ ನಂಬಿ ಈ ವಾಗ್ದಾನ ಡಿಕ್ಲೇರ್ ಮಾಡುವಾಗ ನಿಮ್ಮ ಜೀವಿತದಲ್ಲಿ ಪ್ರತಿಯೊಂದು ವಾಗ್ದಾನವು ನೆರವೇರುತ್ತದಾಗಿದೆ. ಅದರ ಜೊತೆಗೆ ಹೀಲಿಂಗ್ ಪ್ರೇಯರ್ನ ಕಳಿಸ್ಕೊಡ್ತೇವೆ. ಯಾರು ವಿಶೇಷವಾಗಿ ಅನಾರೋಗ್ಯದಲ್ಲಿ ಇದ್ದೀರಾ, ಪ್ರತಿದಿನ ಅದನ್ನು ಪ್ರೇಯರ್ನ ಮಾಡಿರಿ. ಯಾಕೆಂದರೆ ನಿಮ್ಮ ಜೀವಿತದಲ್ಲಿ ನಿಮ್ಮ ದೇಹದಲ್ಲಿರುವಂಥ ಪ್ರತಿಯೊಂದು ಅಂಗಗಳು ನಾರ್ಮಲ್ ಆಗಿ ಫಂಕ್ಷನ್ ಆಗಬೇಕು. ಇದು ದೇವರ ಉದ್ದೇಶ ಆಗಿದೆ. ಯೇಸು ನನಗೋಸ್ಕರ ಬಾಸುಂಡೆ ತೆಗೆದುಕೊಂಡನು, ಯಾಕೆಂದರೆ ನೀನು ಸ್ವಸ್ಥನಾಗಿ ಜೀವಿಸಬೇಕೆಂಬುದಾಗಿ. ಆಮೆನ್.
ಆತನ ಬಾಸುಣ್ಣಿಂದಲೇ ರೋಗ ವಾಸಿಯಾಗಿದೆ ಎಂಬುದಾಗಿ. ಸೊ ನಿಮ್ಮ ಪ್ರೇಯರ್ ಇಸ್ ವೆರಿ ಇಂಪಾರ್ಟೆಂಟ್. ದೇವರ ಹತ್ರ ಬೇಡುವುದಲ್ಲ, ಇವತ್ತು ನಾವು ಹೊಂದಿದೆ ಎಂಬುದಾಗಿ ಡಿಕ್ಲೇರ್ ಮಾಡೋದು ಪ್ರಾರ್ಥನೆ ಆಗಿದೆ. ಆಮೆನ್. ಆ ಪ್ರಾರ್ಥನೆ ಬೇಕೆಂದರೂ ನಮ್ಮ ವಾಟ್ಸಪ್ ನಂಬರ್ ಕೆಳಗಿದೆ, ಅದಕ್ಕೆ ನೀವು ಮೆಸೇಜ್ ಮಾಡಿರಿ, ನಾವು ಕಳಿಸ್ಕೊಡ್ತೇವೆ. ಜೊತೆಲಿ ಕೆಲವೊಂದು ಆಡಿಯೋ ಸಂದೇಶ ಹಾಗೂ ನನ್ನ ಒಂದು ಫ್ರೀ ಆದ ಒಂದು ಆಲ್ಬಮ್ನ ಕಳಿಸ್ಕೊಡ್ತೇವೆ. ಒಂದು ಗ್ರೂಪ್ ಇನ್ವಿಟೇಷನ್ಲಿ ನಿಮ್ಮನ್ನು ಕಳಿಸ್ಕೊಡ್ತೇವೆ. ಆ ಗ್ರೂಪಲ್ಲಿ ಆ್ಯಡ್ ಆದವರು ಮಾರ್ನಿಂಗ್ ಡಿವೋಷನ್ ಆಡಿಯೋ ಕ್ಲಿಪ್ನಲ್ಲಿ ಹಾಕ್ತೇವೆ. ಬೇರೆ ಯಾರೋದಲ್ಲಿ ನೀವು ಮೆಸೇಜಸ್ ಹಾಕೋಕ್ಕಾಗೋದಿಲ್ಲ, ಯಾಕಂದರೆ ಗ್ರೂಪ್ ಅಡ್ಮಿನ್ ನಾನಾಗಿ ಅದನ್ನು ಬ್ಲಾಕ್ ಮಾಡಿರ್ತೇನೆ. ಬ್ಲಾಕ್ ಅಲ್ಲ, ಹಾಕದೆ ಹಾಗೆ ಮಾಡಿರ್ತೀವಿ, ಯಾಕಂದರೆ ಕನ್ಫ್ಯೂಷನ್ ಬೇಡ ಎಂಬುದಾಗಿ. ಆಮೆನ್. ಸೊ ಈ ಮುಂಜಾನೆ ಕೀರ್ತನೆ 91 ಡಿಕ್ಲೇರ್ ಮಾಡೋಣ. ಪರಾತ್ಪರನ ಮೊರೆ ಹೊಕ್ಕಿರನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು. ನಾನು ಯೆಹೋವನಿಗೆ ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆಟ್ಟು ನನ್ನ ದೇವರಿಂದ ಹೇಳುವನು. ನನ್ನನ್ನು ಬೇಟೆಗಾನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವನು ಆತನೇ. ಆತನು ನನ್ನ ತನ್ನ ರೆಕ್ಕೆಗಳಿಂದ ಒದಗಿಸುವನು. ಆತನ ಪಕ್ಕಗಳ ಮರೆಯನ್ನು ಆಶಿಸಿಕೊಳ್ಳುವೆ. ಆತನ ಸತ್ಯತೆ ನನಗೆ ಕೇಡಿಯೂ ಗುರಾಣಿಯೂ ಆಗಿದೆ. ಈರುಳ್ಳಿ ಭಯಪಡಿಸಿ ಯಾವುದಕ್ಕೂ, ಹಗಲಿ ಹಾರಿಬರ ಬಾಣಕ್ಕೂ, ಕತ್ತಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರ ಮಧ್ಯಾಹ್ನ ಕೇಡಿಗೂ ಅಂಜ ಕಾಣವಿಲ್ಲ. ನನ್ನ ಮಗುಲಲ್ಲಿ 1000 ಜನರು, ನನ್ನ ಬಲಗಳಲ್ಲಿ 10,000 ಸತ್ತು ಬಿದ್ದರು, ನನಗೇನು ತಟ್ಟದು. ನಾನು ಅದನ್ನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಿನ ಬಂದಕ್ಕೆ ಸಾಕ್ಷಿಯಾಗಿರುವಷ್ಟೇ. ಯೆಹೋವನೇ ನನ್ನ ಶರಣನು, ಪರಾತ್ಪರ ನಿವಾಸಸ್ಥಾನ ಮಾಡಿಕೊಂಡಿದ್ದೆಲ್ಲ. ಯಾವ ಕೇಡು ನನಗೆ ಸಂಭವಿಸದು, ಉಪದ್ರವು ನನ್ನ ಗೂಢ ಸಮೀಪಕ್ಕೂ ಬಾರದು. ನಾನು ಹೋಗುವಲ್ಲ ನನ್ನ ಕಾಯುವುದಕ್ಕೆ ಆತನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನನ್ನ ಕೈಗಳು ಎತ್ತಿಕೊಳ್ಳುವರು. ಸಿಂಹಸರ್ಪ ಮೇಲೆ ನಡುವಿ, ಪ್ರಾಯದ ಸಿಂಹವನ್ನು ಗಡಸಪ್ಪನ್ನು ತುಳಿದು ಬಿಡುವಿ. ಅವನಲ್ಲಿ ಆಸಕ್ತನಾದ್ದರಿಂದ ಅವನು ರಕ್ಷಿಸುವನು, ನನ್ನ ನಾಮನ ಅರಿತನಾದ್ದರಿಂದ ಅವನು ಉದ್ಧರಿಸುವನು. ಅವನಿಗೆ ಮೊರೆಯಿಡುವಾಗ ಸೋತರನ್ನು ದಯಪಾಲಿಸುವನು. ಇಕ್ಕಟ್ಟಿನಲ್ಲಿ ಹತ್ತಿರ ಬಿದ್ದು ತಪ್ಪಿಸಿ ಘನಪಡಿಸುವನು. ದೀರ್ಘಾಯುಷ್ಯ ಅನುಗ್ರಹಿಸಿ ಅವನು ತೃಪ್ತಿಪಡಿಸುವನು. ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವನು. ಆಮೆನ್. ಯು ಆರ್ ಬ್ಲೆಸ್ಡ್. ದೇವರ ಜೀವ ನಿಮ್ಮಲ್ಲಿದೆ. ಆಮೆನ್. ಸೊ ಮುಂಜಾನೆ ಯೇಸು ರಕ್ತವನ್ನು ನಿಮ್ಮ ಮೇಲೆ ಹಾಕ್ತೇನೆ. ಯೇಸು ರಕ್ತ ನಿಮ್ಮ ಕುಟುಂಬದ ಮೇಲೆ, ನೀವು ಸೇವಿಸುವಂಥ ಆಹಾರ ಅನ್ನಪಾನಗಳ ಮೇಲೆ ಯೇಸು ರಕ್ತ ಹಾಕ್ತೇನೆ. ನಿಮಗಿರುವಂಥ ಎಲ್ಲ ವಾಹನ, ನಿಮಗಿರುವಂಥ ಎಲ್ಲ ಹೊಲ ಗದ್ದೆ, ಬಿಸ್ನೆಸ್, ವ್ಯಾಪಾರ, ನೀವು ಹೋಗೋ ಬರುವ ಎಲ್ಲ ಸ್ಥಳದ ಮೇಲೆ ಯೇಸು ರಕ್ತವನ್ನು ಹಾಕ್ತೇನೆ. ಯಾಕೆಂದರೆ ಯೇಸು ರಕ್ತ ಮಾತ್ರ ನಿಮ್ಮನ್ನು ಸಂಪೂರ್ಣವಾಗಿ ಭದ್ರಪಡಿಸಿದೆ. ಆಮೆನ್. ಸೊ ಈ ಮುಂಜಾನೆ ರಿಜಾಯ್ಸ್. ದೇವರ ವಾಗ್ದಾನ ನಿಮಗಾಗಿ ಇದೆ. ಧರ್ಮಶಾಸ್ತ್ರಕಾಂಡ 28ರಲ್ಲಿ ಬರೆಯಲ್ಪಟ್ಟ ಎಲ್ಲ ವಾಗ್ದಾನ, ಅದಕ್ಕೆ ನೀವು ಬಾಧ್ಯರಾಗಿದ್ದೀರಾ. ನಿಮಗೆ ಊರಲ್ಲಿ ಶುಭ, ಅಡವಿಲಿ ಶುಭ, ನೀವು ಕೆಲಸಕ್ಕೆ ಹೋಗುವಾಗಲೂ ಶುಭ, ಬರುವಾಗಲೂ ಶುಭ. ನಿಮ್ಮ ವಿರುದ್ಧವಾಗಿ ಶತ್ರುಗಳು ಅವರೆಲ್ಲ ಒಂದೇ ದಾರಿಯಲ್ಲಿ ಬಂದರು, ನಿಮ್ಮಿಂದ ಸೋತು ಅವರು 7 ದಾರಿ ಚದುರವಾಗಿ ನನ್ನ ದೇವರು ಮಾಡುವಾತನಾಗಿದ್ದಾನೆ. ಆಮೆನ್. ದೇವರು ನಿಮ್ಮನ್ನು ತಲೆಯಾಗಿ ಇಟ್ಟಿದ್ದಾನೆ, ಬಾಲವಾಗಿ ಅಲ್ಲ. ಶಿಷ್ಟನ ತಲೆ ಅಂದರೆ ನೀತಿವಂತ ತಲೆ, ಅದು ಆಶೀರ್ವಾದಕ್ಕೆ ನೆಲೆಯಾಗಿದೆ. ಆಮೆನ್. ನೀವು ಸಾಲ ಕೊಡ್ತೀರಾ, ಸಾಲ ತೆಗೆದುಕೊಳ್ಳುವುದಿಲ್ಲ. ಆಮೆನ್. ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸುವುದೇ ಇಲ್ಲ. ಆಮೆನ್. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಇಷ್ಟಕ್ಕಾಗಿ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವಾತನಾಗಿದ್ದಾನೆ. ಸೊ ಈ ಮುಂಜಾನೆ ನಾನು ಹಾಗೆ ವಿಶ್ ಮಾಡ್ತಾ ನಿಮ್ಮನ್ನು ಇಲ್ಲಿ ಮಾರ್ನಿಂಗ್ ಡಿವೋಷನ್ ಮುಗಿಸ್ತಾನೆ. ಸ್ಟ್ಯಾನಿ ವೇಗಸ್ ಬ್ರದರ್, ಪ್ರೈಸ್ ಗಾಡ್, ಯು ಆರ್ ಬ್ಲೆಸ್ಡ್. ರವಿ ಉಲಿಕಲ್ ಬ್ರದರ್, ಪ್ರೈಸ್ ಗಾಡ್. ಲಕ್ಷ್ಮಿ ಜಾಯ್ಸ್ ಪ್ರಿಯಾ, ಎಂಡ್ರಿ ಡೆಮೆಲೋ ಬ್ರದರ್, ಪ್ರೈಸ್ ಗಾಡ್. ಕಮೆಂಟ್ಸ್ಗಳು ಸ್ವಲ್ಪ ಫಾಸ್ಟ್ ಹೋಗ್ತಿದೆ. ಸೊ ಹಾಗೆ ಟೈಮ್ ಬಗ್ಗೆ ಅನೇಕರು 50-50 ಆಗಿಬಿಟ್ಟಿದೆ. ಇದಕ್ಕೊಂದು ಪೋಲ್ ಮಾಡ್ತೀನಿ, ನಾನು ಟ್ರೈ ಮಾಡ್ತೀನಿ. 7:30 to 8:30 ಅಥವಾ 7 to 8 ಅಂತ. ಮೆಜಾರಿಟಿ ಆ ಪೋಲಲ್ಲಿ ಯಾವ್ದು ಬರುತ್ತೆ ಅದನ್ನು ಮಾಡ್ಲಿಕ್ಕೆ ನಾವು ಬಯಸ್ತೇವೆ. ಆಮೆನ್. ಸುನಂದ ಆಂಟಿ, ಪ್ರೈಸ್ ಗಾಡ್, ಯು ಆರ್ ಬ್ಲೆಸ್ಡ್. ದೇವರು ಒಳ್ಳೆಯವನಾಗಿದ್ದಾನೆ. ಲಕ್ಷ್ಮಿ ಜಾಯ್ಸ್ ಪ್ರಿಯಾ ಸಿಸ್ಟರ್, ಪ್ರೈಸ್ ಗಾಡ್. ಶಾಂತಿ ಸಿಸ್ಟರ್, ಪ್ರೈಸ್ ಗಾಡ್, ಯು ಆರ್ ಬ್ಲೆಸ್ಡ್. ನಿನ್ನೆ ನಿಮ್ಮ ಮೆಸೇಜಲ್ಲಿ ನಿಮ್ಮ ಹೆಸರು ತುಂಬ ಬಂತು. ಶಾಂತಿ ಅಲ್ಲ ಪಾಸ್ಟರ್? ಆಲ್ವಿನ್ ಡ್ಯಾನಿ, ಪ್ರೈಸ್ ಗಾಡ್ ಡಿಯರ್ ಬ್ರದರ್, ಯು ಆರ್ ಬ್ಲೆಸ್ಡ್. ಸುಮಾ ವಿಜೆ, ಪ್ರೈಸ್ ಗಾಡ್ ಡಿಯರ್ ಸಿಸ್ಟರ್, ಯು ಆರ್ ಬ್ಲೆಸ್ಡ್. ಖಂಡಿತ ದೇವರು ಕೀರ್ತನೆ ಪ್ರಾಬ್ಸ್ ಚಾಪ್ಟರ್ 3, ದೇವರು ಸಮ್ಮತಿಯನ್ನು ಅದನ್ನು ಬಿಡುಗಡೆ ಮಾಡಿದ್ದಾನೆ ನಿಮ್ಮ ಕುಟುಂಬಕ್ಕಾಗಿ. ಆಮೆನ್. ಈ ವಾಗ್ದಾನ ಡಿಕ್ಲೇರ್ ಮಾಡ್ರಿ. 6ನೇ ವಚನ, ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗವನ್ನು ಸರಗ ಮಾಡುವನು. ಆಮೆನ್. ನಿಮಗೆ ಆಗಬೇಕಾದ ಪ್ರತಿಯೊಂದು ಅವಶ್ಯಕತೆಯನ್ನು ದೇವರು ಓಪನ್ ಮಾಡಿದ್ದಾನೆ. ಜಸ್ಟ್ ಡಿಕ್ಲೇರ್ ದ ವರ್ಡ್ಸ್. ಈ ವಾಗ್ದಾನ ಡಿಕ್ಲೇರ್ ಮಾಡ್ರಿ. ಆಮೆನ್. ಅದನ್ನು ಅತಿ ಶೀಘ್ರದಲ್ಲಿ ನಿಮ್ಮ ಜೀವಿತವನ್ನು ಮಾರ್ಪಡಿಸಿದ್ದಾನೆ. ಆಮೆನ್. ಹೇಮಾ ಸಿಸ್ಟರ್, ಪ್ರೈಸ್ ಗಾಡ್, ಯು ಆರ್ ಬ್ಲೆಸ್ಡ್. ಸೌಮ್ಯ ಪವಿ ಸಿಸ್ಟರ್, ಪ್ರೈಸ್ ಗಾಡ್, ಯು ಆರ್ ಬ್ಲೆಸ್ಡ್. ಪ್ರಮೀಲಾ ಕ್ರಾಸ್ಟಾ ಸಿಸ್ಟರ್, ಪ್ರೈಸ್ ಗಾಡ್. ಮೆಲ್ವಿನ್ ಡಿಮೆಲೋ ಬ್ರದರ್, ಪ್ರೈಸ್ ಗಾಡ್, ಯು ಆರ್ ಬ್ಲೆಸ್ಡ್. ಸೆಲ್ವಿ ಆಂಟಿ, ಪ್ರೈಸ್ ಗಾಡ್, ಯು ಆರ್ ಬ್ಲೆಸ್ಡ್. ರೋಸಿ ಜ್ಯೋತಿ ಸಿಸ್ಟರ್, ಪ್ರೈಸ್ ಗಾಡ್, ಯು ಆರ್ ಬ್ಲೆಸ್ಡ್. ಶ್ರೀಶಲ್ ಬ್ರದರ್,
praise God, you are blessed. Margaret Paul, sister, praise God, you are blessed. Avi Damello, brother, praise God, ದೇವರು ಒಳ್ಳೆಯವನಾಗಿದ್ದಾನೆ, you are blessed. ನೀಲಂ ಒಸ್ಮನಿ, sister, praise God, you are blessed. Sunita Serraro, sister, praise God, you are blessed. You will never be the same. ನೀವು ರಕ್ಷಣೆ ಹೊಂದಿ, ನಿಮ್ಮ ಕುಟುಂಬವು ರಕ್ಷಣೆ ಹೊಂದುವಂಥದ್ದಾಗಿದೆ. Acts chapter 16 verse 30-31 ಡಿಕ್ಲೇರ್ ಮಾಡಿ ಪ್ರತಿದಿನ. Amen. Deepak D'Souza, praise God, dear brother, you are blessed. David Mark, uncle, praise God, you are blessed. ಸಂತೋಷ, ನೀವು ಡೈಲಿ ವಾಚ್ ಮಾಡ್ತಿದ್ದೀರಾ. Amen. Sweetie Danny, sister, you are blessed. Sushil Daniel, Sushi, praise God, dear sister, you are blessed. Dixit D'Souza, praise God, dear brother, you are blessed. Amen. Francina Anthony, madam, praise God. Francina Anthony ಅವರು ಬಂದು ನಮ್ಮ ಟೀಚರ್, ನನ್ನ ಚೈಲ್ಡ್ಹುಡ್ ಸಣ್ಣ ಪ್ರಾಯದಲ್ಲಿ ಪ್ರೈಮರಿ ಸ್ಕೂಲ್ ಅಲ್ಲಿ ನಮ್ಮ ಟೀಚ್ ಮಾಡಿದ ಟೀಚರ್ ಆಗಿದ್ದಾರೆ. ಅವ್ರನ್ನ ಕೂಡ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರೀತಿಯಿಂದ ಈ ಆನ್ಲೈನ್ ಒಂದು ಸರ್ವಿಸಿಗೆ ನಾನು ಸ್ವಾಗತ ಮಾಡ್ತಾನೆ. ಅವರು ಅನೇಕ ದಿವಸ ಆಫ್ಲೈನ್ ಅಂದರೆ ಸರ್ವಿಸ್ ಆದಮೇಲೆ ನೋಡ್ತಾ ಇದ್ರು, ಬಟ್ ಇವತ್ತು ನೀವು ಆನ್ಲೈನ್ ಸಿಕ್ಕಿದ್ದಾರೆ. ತುಂಬ ಸಂತೋಷ ಮೇಡಮ್, ಯು ಆರ್ ಬ್ಲೆಸ್ಡ್. ಎಮ್ಯಾನ್. ಐಸಾಕ್ ಡ್ಯಾನಿ ಬ್ರದರ್, ಪ್ರೈಸ್ ಗಾಡ್. ಡ್ಯಾನಿ ಕುಟುಂಬ ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆ ಸಲ್ಲಿಸ್ತಾನೆ. ಗಾಯತ್ರಿ, ಎಕ್ಸಲೆಂಟ್ ಮೆಸೇಜ್, ಗ್ಲೋರಿ ಟು ಜೀಸಸ್. ದೇವರಿಗೆ ಮಹಿಮೆ ಉಂಟಾಗಲಿ. ಡಿಯರ್ ಸಿಸ್ಟರ್, ಯು ಆರ್ ಬ್ಲೆಸ್ಡ್. ಸ್ವಾತಿ ದಾಸ್, ಸಿಸ್ಟರ್, ಪ್ರೈಸ್ ಗಾಡ್. ಕಾಣ್ತಾ ಇಲ್ಲ. ಎಮ್ಯಾನ್. ಆಫ್ಲೈನ್ ಅದು ಆಡಿಯೋ ಕ್ಲಿಪ್ ಅವರು ಕೇಳ್ರಿ. ಎಮ್ಯಾನ್. ಗೊತ್ತಿದೆ ನಿಮ್ಮ ಮನೆ ಹತ್ರ ನೆಟ್ವರ್ಕ್ ಇಲ್ಲ ಎಂಬುದಾಗಿ. ಪ್ರೇ ದಟ್, ಡಿಕ್ಲೇರ್ ಮಾಡ್ರಿ, ನೆಟ್ವರ್ಕ್ ಕ್ರಿಯೇಟ್ ಆಗ್ತದೆ. ಎಮ್ಯಾನ್. ಸ್ಯಾಮ್ಯುಯಲ್ ಡ್ಯಾನಿ, ಪ್ರೈಸ್ ಗಾಡ್ ಡಿಯರ್ ಪಾಸ್ಟರ್ ಅಂಕಲ್, ಯು ಆರ್ ಬ್ಲೆಸ್ಡ್. ದೇವರು ಒಳ್ಳೆಯವನಾಗಿದ್ದಾನೆ. ಎಮ್ಯಾನ್. ಸೊ ಹಾಗೆ ರಿಪೀಟ್ ಕಮೆಂಟ್ಸ್ ಇದೆ. ಎಲ್ಲರೂ 7:30 to 8:30 ಅಂತ ಸುಮಾರು ಕಮೆಂಟ್ಸ್ ಬಂದಿದೆ. ಓಕೆ. ಸೊ ಮತ್ತೆ ಪ್ರೇಮ್ ಮೋಸಸ್ someone is watching. Praise God, dear brother, you are blessed. Keep on watching. Melina D'Souza, praise God, dear sister, you are blessed. Amen. Thank you Jesus for everything. ಈ ಮುಂಜಾನೆ ನಿಮ್ಮೆಲ್ಲರನ್ನ ವಂದಿಸುತ್ತಾ, ನಾಳೆ ಬೆಳಗ್ಗೆ 7:00 ಟೈಮಿಂಗ್ ಚೇಂಜ್ ಆಗಿದೆ. ಇಟ್ಸ್ ನಾಟ್ 7:45 or 7:50, 7:30 ಶಾರ್ಪ್ ಆಗಿ ದೇವರನ್ನ ಮಹಿಮೆ ಪಡಿಸೋಣ. ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೋಕನ್. See you tomorrow. Enjoy the day with the word of God. You are blessed.